ನಮ್ಮ ಕರಾವಳಿ ಭಾಗದಲ್ಲಿ ಒಂದು ಗುಡಿ ಕಟ್ಟೋದು ಅಂತ ಹೇಳಿ. ಹೌದು ಸರ್, ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಕೂಡ ಇದೇ ತರ ಇದೆ ಅಂತ ಹೇಳ್ತಾ ಇರ್ತಾರಲ್ಲ ಊರೆಲ್ಲ ಬಂದ್ಬಿಟ್ಟು ನಿಮ್ಗೆ ಜಂತಿ ಪಕಾಸಿ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾರಲ್ಲ. ಬೆಂಗಳೂರಲ್ಲಿ ಈ ದೇವ್ರ ಮನೆಯಲ್ಲಿ ನೋಡಿದ್ ಇದೇ ಫಸ್ಟ್ ಟೈಮ್ ನಾನು. ಸರ್ ಈ ಸಲ ಬೆಸ್ಟ್ ಆಫರ್ಸ್ ಕೊಡ್ತಾ ಇದೆ ಸರ್ ನಾವು. ಅಪ್ ಟು ನಿಮ್ಗೆ ಪ್ರೀಮಿಯಂ ಪ್ಯಾಕೇಜ್ ಏನಾದ್ರು ಹೋದ್ರೆ ನಮ್ ಕಡೆಯಿಂದ ನಿಮ್ಗೆ 1 kg ಬೆಳ್ಳಿ ಕೂಡ ಕೊಡ್ತಾ ಇದೆ ಸರ್. ನಿಮ್ಗೆ ಮೀಡಿಯಂ ಪ್ಯಾಕೇಜ್ ಏನಾದ್ರು ಬಂದ್ರೆ ನಿಮ್ಗೆ ಒಂದು ಸೋಲಾರ್ ನಿಮ್ಗೆ ಮೇಲ್ಗಡೆ 35,000 rupees ವರ್ತು ನಿಮ್ಗೆ ಸೋಲಾರ್ ವಾಟರ್ ಇಟ್ ಕೊಡ್ತಾ ಇದೆ ಸರ್. ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ. ಪ್ಲಾನ್ ಪ್ರಕಾರ ಏನಿತ್ತು ಎಲ್ಲಾ ತರ ಅದೇ ತರ ಬಂದಿದೆ. ಇದು ನಿಮ್ಗೆ ಕಾಸ್ಟ್ ಬಂದ್ಬಿಟ್ಟು ಸ್ವಲ್ಪ ಇದು ಜಾಸ್ತಿನೇ ಆಗಿದೆ ಸರ್. ನಮ್ ಪ್ಯಾಕೇಜ್ ಬಂದ್ಬಿಟ್ಟು ಅಪ್ ಟು 35 ತನಕ ನಾವು ಕೊಡ್ತಾ ಇದ್ವಿ. ಬೋರ್ವೆಲ್ ಪಾಯಿಂಟ್ ಗೆ ನಿಮ್ಗೆ ಫುಲ್ ಕವರ್ ಮಾಡ್ಬಿಟ್ಟು ನಿಮ್ಗೆ ಬೋರ್ವೆಲ್ ಎಲ್ಲ ನಿಮ್ಗೆ ಅರೇಂಜ್ ಮಾಡ್ಕೊಟ್ಟಿದೀವಿ. ಇದುವರೆಗೂ ಕಂಪ್ಲೀಟ್ ನಾವು ಈ ಬಿಲ್ಡಿಂಗ್ ಮಾಡಿದೇವಲ್ಲ ಸರ್, ಒಂದು ಮಾತು ಕೂಡ ನಮ್ಮ ಇಂಜಿನಿಯರ್ ಆಗ್ಲಿ ಯಾರಿಗೆ ಆಗ್ಲಿ ಎಂಪ್ಲಾಯೀಸ್ ಆಗ್ಲಿ ಲೇಬರ್ ಪ್ರತಿಯೊಬ್ರು ಕೂಡ ಅವ್ರನ್ನ ಇಷ್ಟಪಡ್ತಾರೆ ಸರ್. ಇಷ್ಟಪಟ್ಟಿಲ್ದ ಅಂತ ವ್ಯಕ್ತಿನೇ ಇಲ್ಲ ಅವ್ರನ್ನ. ಓಕೆನಾ, ಅದಕ್ಕೋಸ್ಕರ ಅವರಿಗೆ ಒಂದೇನೋ ಅಂದ್ರೂ ನಮ್ಗೆ ಕೊಡ್ಬೇಕು ಮಾಡೋಣ ಅಂದ್ಬಿಟ್ಟು ನಮ್ ರಿಸ್ಕ್ ತಗೊಂಡು ಇದು ಮಾಡ್ಕೊಟ್ಟಿರೋದು ಸರ್ ಅವ್ರಿಗೆ. ಇದು ಒನ್ಲಿ ಆಫರ್ ಬಂದ್ಬಿಟ್ಟು ನಿಮ್ಗೆ ದಸರಾ ಇಂದ ನಿಮ್ಗೆ ಅಪ್ ಟು ದೀಪಾವಳಿವರೆಗೂ ಮಾತ್ರ ಸರ್. ಸರ್ ನಾನು ಡೈಲಿ ವಾಟ್ಸಪ್ ಅಲ್ಲಿ ಒಂದು ಗ್ರೂಪ್ ಮಾಡಿರ್ತಾರೆ. ಸೊ ಆ ಗ್ರೂಪ್ ಅಲ್ಲಿ ಎವ್ರಿ ಡೇ ಏನೇನ್ ಆಗ್ತಾ ಇದೆ ಸೈಟ್ ಅಲ್ಲಿ ಅಂದ್ಬಿಟ್ಟು ಥ್ರೂ ಫೋಟೋ ಎಲ್ಲ ಮೆಸೇಜ್ ಮಾಡಿ ಎಲ್ಲ ಕಳಿಸ್ತಾರೆ. ನಿಮ್ದು ಡ್ರಾಯಿಂಗ್ಸ್ ಡಿಪಾರ್ಟ್ಮೆಂಟ್ ಇರ್ತಾರೆ ಆ ಗ್ರೂಪ್ ಅಲ್ಲಿ, ಮೆಟೀರಿಯಲ್ ಡಿಪಾರ್ಟ್ಮೆಂಟ್ ಇರ್ತಾರೆ, ನಿಮ್ಗೆ ಸೈಟ್ ಇಂಜಿನಿಯರ್ ಇರ್ತಾರೆ, ಸೈಟ್ ಆಪರೇಷನ್ ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರೆ, ನಾವು ಕೂಡ ಇರ್ತೀವಿ. ಪ್ರತಿಯೊಬ್ರು ನಿಮ್ಗೆ ಡೈಲಿ ನಿಮ್ ಬಿಲ್ಡಿಂಗ್ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಗ್ರೂ ಕಟಿಂಗ್ ಕೂಡ ಮಾಡಿದೀವಿ ಸರ್. ಇಲ್ಲಿ ಯಾಕಂದ್ರೆ ಸ್ಲಿಪ್ ಆಗಬಾರ್ದು, ಏನಾದ್ರು ನೀರು ಚೆಲ್ಲಿದ್ರೆ ಅನ್ನೋದು ಬಿಟ್ಬಿಟ್ಟು. ಇವಾಗ ಮನೆ ಅಂತಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದು. ಸೊ ಎಲ್ಲೋ ಹೋಗಿ ಯಾಮಾರೋದಕ್ಕಾಗಲ್ಲ. ಹಾಗಾಗಿ 100 ಕಡೆ ಯೋಚಿಸಿ ಅದನ್ನ 100 ಕಡೆ ವಿಚಾರಿಸಿ ಆಮೇಲೆ ಪವರ್ ಡಿಸೈನ್ಗೆ ಬಂದಿದ್ದವರು. ಟಿಯಾಂಗಲ್ ಎಲ್ಲ ನಮ್ಮ ಪ್ಯಾಕೇಜ್ ಅಲ್ಲಿ ನಿಮಗೆ ಫ್ರೀ ಕಾಸ್ಟ್ ಅಲ್ಲೇ ಬರ್ತಾ ಇದೆ. ಪ್ಲಾನಿಂಗ್ ಆದ ತಕ್ಷಣ ಅವ್ರ ಸೈಟ್ ವಿಸಿಟ್ ಮಾಡಿ, ಸೈಟ್ ರೋಡ್ ಲೆವೆಲ್ ಇದೆನಾ ಇಲ್ಲ ರೋಡ್ ಡೌನ್ ಅಲ್ಲಿ ಇದೆನಾ, ಸಾಯಿಲ್ ಕಂಡೀಷನ್ ಏನಿದೆ ಅದೆಲ್ಲ ಓಕೆ ಆಗಿ ಚೆಕ್ ಮಾಡಿದಾದ್ಮೇಲೆ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನಾನಿವತ್ತು ಯಲಹಂಕಕ್ಕೆ ಬಂದಿದ್ದೀನಿ. ನೋಡಿ, ನನ್ನ ಹಿಂದೆ ಮಾತೃಶ್ರೀ ನಿಲಯ ಇದೆ. ಈ ಮನೆಯ ಹೋಮ್ ಟೂರ್ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ. ಇದು 30-50 ರೆಡಿ ಆಗಿರುವಂತಹ ಮನೆ, ಅಂದರೆ 30-50 ಸ್ಕ್ವೇರ್ ಫೀಟ್ ಇದು. ಸೊ ಇದನ್ನು 48 ಲಕ್ಷದಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ನ ಹೇಳ್ತಾ ಇರುವಂಥದ್ದು 48 ಲಕ್ಷದಲ್ಲಿ ರೆಡಿ ಮಾಡಿದ್ದಾರೆ. ಈ ಮನೆಯನ್ನು ಕಟ್ಟಿರೋದು ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರು. ಅದರ ಮ್ಯಾನೇಜಿಂಗ್ ಡೈರೆಕ್ಟ್ರು ವೀರಭದ್ರ ಅವರು ಇಲ್ಲೇ ಇದ್ದಾರೆ. ಸರ್ ಕಾರ್ಯಕ್ರಮ ಸ್ವಾಗತ. ಇವತ್ತು ಯಲಹಂಕಕ್ಕೆ ಬಂದಿದ್ದೀವಿ. ಟೋಟಲ್ ಈಗ ನೀವು ಎಷ್ಟು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ಪ್ರತಿ ಪ್ರಾಜೆಕ್ಟ್ ಅನ್ನು ನಾವೇ ಖುದ್ದಾಗಿ ನಿಂತು ಬಂದು ತೋರಿಸ್ತಾ ಇದೀವಿ. ಈ ಎಷ್ಟು ಪ್ರಾಜೆಕ್ಟ್ ಆನ್ ಗೋಯಿಂಗ್ ಇದೆ ಸರ್? ಸರ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಇವಾಗ 30+ ಆನ್ ಗೋಯಿಂಗ್ ರನ್ನಿಂಗ್ ಅಲ್ಲಿ ನಡೀತಾ ಇದೆ ಸರ್. ಪ್ರಾಜೆಕ್ಟ್ಸ್ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಓವರ್ ಬೆಂಗಳೂರು ಎಲ್ಲಾ ಕಡೆನೂ ಮಾಡ್ತಾ ಇದೀವಿ. ಆಲ್ ಓವರ್ ನೀವು ಹೇಳಿದಂಗೆ ಕರ್ನಾಟಕನೂ ಮಾಡ್ತಾ ಇದೀವಿ. ಬೆಂಗಳೂರು ಬಿಟ್ಟು ಮಾಡ್ತೀರಾ? ಬೆಂಗಳೂರು ಬಿಟ್ಟು ಕೂಡ ಮಾಡ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಯಾಕೆ ಇದನ್ನ ಫಸ್ಟೇ ಕೇಳಿದೆ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಸೊ ಅಂಥದ್ರಲ್ಲಿ ಒಂದೊಂದು ಮನೆನೂ ಒಂದೊಂದು ಥರ ಕಟ್ಟಿದ್ದಾರೆ. ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ಬೇರೆ ಬೇರೆ ಮನೆಗಳನ್ನು ಇವರದ್ದೇ ಜಾಸ್ತಿ ನಾನು ವಿಡಿಯೋಸನ್ನು ತೋರಿಸಿದ್ದೀನಿ. ಸೊ ನಮ್ಮ ಚಾನಲನ್ನು ನೋಡಿಯೂ ಕೂಡ ಸುಮಾರು ಜನ ಮನೆಯನ್ನು ಕಟ್ಟೋದಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ. ತುಂಬಾ ಜನ ಬಂದಿದ್ದಾರೆ ಸರ್. ನಮ್ಮ ಚಾನಲಿಂದನೇ ನಮಗೆ ಸುಮಾರು ಕ್ಲೈಂಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಖಂಡಿತ. ನೋಡಿ, ಒಂದು ಮನೆ ಅಂತ ಹೇಳಿದ್ರೆ ಅದು ಎಲ್ಲರ ಕನಸಾಗಿರುತ್ತೆ. ಆ ಕನಸನ್ನು ನೆರವೇರಿಸ್ಕೊಳ್ಳೋದು ಇವತ್ತಿನ ದಿನದಲ್ಲಿ ತುಂಬ ಕಷ್ಟ. ನಮ್ಮ ಹತ್ರ ಒಂದು ಸೈಟ್ ಇದೆ, ನಮ್ಮದು ಚಿಕ್ಕ ಸೈಟ್ ಇದೆ ಅಂತ ಹೇಳೋರು ಸುಮಾರು ಜನ ಇದ್ದಾರೆ, ದೊಡ್ಡ ಸೈಟ್ ಇದೆ ಅಂತ ಹೇಳೋರು ಸುಮಾರು ಜನ ಇದ್ದಾರೆ. ನಮಗೆ ಒಂದು ಬಜೆಟ್ ಇದೆ ಸರ್ ನಮ್ಮ ಹತ್ರ, ಅದಕ್ಕೆ ಅನುಗುಣವಾಗಬೇಕು ಅಂತ ಹೇಳೋರು ಸುಮಾರು ಜನ ಇದ್ದಾರೆ. ಸರ್ ಪ್ರಾರಂಭದಲ್ಲಿ ಇದ್ರ ಬಗ್ಗೆ ಒಂದು ಸೊಲ್ಯೂಷನ್ ಕೊಟ್ಬಿಡೋಣ. ಈಗ ಹೈ ಬಜೆಟ್ ಮನೆಗಳನ್ನು ಮಾತ್ರ ನೀವು ಮಾಡ್ತೀರಾ ಅಥವಾ ಲೋ ಬಜೆಟ್ ಮನೆಗಳನ್ನು ಮಾಡ್ತೀರಾ, ಹೇಗೆ ಸರ್? ಲೋ ಬಜೆಟ್ ಕೂಡ ಮನೆ ಮಾಡ್ತಾ ಇದೆ ಸರ್, ಯಾವುದು ಬಿಟ್ಟಿಲ್ಲ ನಾವು ಇದುವರೆಗೂ. 20-30 ಸೈಟನ್ನು ನೀವು ನೋಡ್ತಾ ಇದ್ದೀರಾ. ಅದೇ ರೀತಿ ನಿಮಗೆ 40-40 ಇದೆ, 40-60 ತೋರಿಸಿದೀವಿ, 30-40 ತೋರಿಸಿದೀವಿ. ಇದೇ ನಿಮಗೆ 30-50 ಇವಾಗ ತೋರಿಸ್ತಾ ಇದೀವಿ. ಯಾವುದೇ ರೀತಿಯಾದ ಬಜೆಟ್ ಕೂಡ ಮನೆ ಕೂಡ ನಾವು ಮಾಡ್ತಾ ಇದೀವಿ. ಬಟ್ ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಮೋರ್ ದೆನ್ ನಮಗೆ ಬರೀ ಗ್ರೌಂಡ್ ಫ್ಲೋರ್ ಮನೆ ಇದ್ರೆ ಸ್ವಲ್ಪ ನಿಮ್ಗೆ ರೇಟ್ ಅಲ್ಲಿ ಜಾಸ್ತಿ ಆಗುತ್ತೆ. ಗ್ರೌಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ಇದ್ರೆ ನಿಮ್ಗೆ ನೆಗೋಷಿಯಬಲ್ ಇರುತ್ತೆ ಸರ್ ಪ್ರೈಸಸ್ ಎಲ್ಲ ಅಲ್ವಾ? ನೋಡಿ ವೀಕ್ಷಕರೇ, ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾರ್ಯಾರು ಮನೆಯನ್ನ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮಗೆ ಈ ಹಬ್ಬಕ್ಕೆ ಒಂದು ಒಳ್ಳೆ ಆಫರ್ ಕೂಡ ಇದೆ. ಏನೇನೋ ಉಚಿತವಾಗಿ ಕೊಡಬೇಕು ಅನ್ನುವಂತ ಪ್ಲಾನ್ ಕೂಡ ಅವರು ಇಟ್ಕೊಂಡಿದ್ದಾರೆ. ಅದನ್ನ ಏನು ಅನ್ನೋದನ್ನ ಮನೆ ಒಳಗಡೆ ಮನೆ ತೋರಿಸ್ತಾ ಹೇಳೋಣ ಸರ್. ಫ್ರಂಟ್ ಎಲಿವೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ, ಇದು ಒಂಥರ ಕಂಪ್ಲೀಟ್ಲಿ
ಡಿಫ್ರೆಂಟ್ ಆಗಿದೆ. ಹೌದು ನೀವು ಹೇಳ್ತಾ ಇದ್ರಿ ಸಿವಿಲ್ ವರ್ಕ್ ಅಲ್ಲೇ ನಾವು ಫ್ರಂಟ್ ಎಲಿವೇಶನ್ ಅನ್ನ ಕವರ್ ಮಾಡಿದ್ವಿ. ಕಂಪ್ಲೀಟ್ ಇದೆಲ್ಲ ಸಿವಿಲ್ ವರ್ಕ್ ಅಲ್ಲೇ ಆಗಿರೋಂತ ಎಲಿವೇಶನ್ ಸರ್. ಓಕೆ, ಅದು ನಿಮ್ಗೆ ಇದು ಬಂದ್ಬಿಟ್ಟು ಫಂಡರ್ ಮ್ಯಾಕ್ಸ್ ಬೋರ್ಡ್ ಹಾಕಿದ್ದಾರೆ. ಅದು ನಿಮ್ಗೆ ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಸಪರೇಟ್ ಆಗಿರುತ್ತೆ. ಅದನ್ನ ಬಿಟ್ಟು ಕಂಪ್ಲೀಟ್ ನಾವ್ ಏನ್ ವರ್ಕ್ ಮಾಡಿದ್ವು ಪೇಂಟ್ ಮತ್ತೆ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಕಂಪ್ಲೀಟ್ ಸಿವಿಲ್ ವರ್ಕ್ ಅಲ್ಲೇ ಆಗಿರೋಂತ ಕೆಲಸ ಸರ್. ಓಕೆ, ಇದೀಗ ಮೈನ್ ಗೇಟ್ ಅಲ್ವಾ? ಹೌದು ಸರ್. ಸೊ ಅಲ್ಲಿ ಒಂದು ಗೇಟ್ ಇಟ್ಟಿದ್ದೀರಾ, ಅದೇನಕ್ಕೆ ಅದು? ಸರ್ ಅದು ನಿಮ್ಗೆ ಯುಟಿಲಿಟಿ ಬರುತ್ತೆ ಸರ್. ಅಲ್ಲಿ ಅಡಿಗೆ ಮನೆ ಬರ್ತಾ ಇದೆ, ಪಕ್ಕದಲ್ಲಿ ಹಂಗೆ ಯುಟಿಲಿಟಿ ಏನಾದ್ರು ಗ್ಯಾಸ್ ಸಿಲಿಂಡರ್ ಏನಾದ್ರು ಇಟ್ಕೊಂಡ್ರೆ ಅಲ್ಲಿ ಮೂವ್ಮೆಂಟ್ ಮಾಡೋದಕ್ಕೋಸ್ಕರ ಅಲ್ಲೇ ಒಂದು ಗೇಟ್ ಕೊಟ್ಟಿದೆ ಸರ್. ಅದು ತುಂಬಾ ಚೆನ್ನಾಗಿದೆ. ಅದು ಇದು ಈಗ ಒಂದು ಇನ್ನೋವಾ ನಿಲ್ಸುವಷ್ಟು ಸ್ಪೇಸ್ ಅನ್ನ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದೀವಿ. ಅಗಲ ಬಂದ್ಬಿಟ್ಟು ಇದು ನಮ್ಗೆ 12.5 ಇದೆ ಸರ್. ಉದ್ದ ಬಂದ್ಬಿಟ್ಟು 16.5 ಇದೆ ಸರ್. ಇದೇನಕ್ಕೆ ಸರ್ ಇದು ಇಟ್ಟಿರೋದು? ಇದು ನಿಮ್ಗೆ ಕಾವೇರಿ ವಾಟರ್ ಸರ್. ಈಗ ಸಪರೇಟ್ ಆಗಿ ನಾಳೆ ಏನಾದ್ರು ಕಾವೇರಿ ಕಲೆಕ್ಷನ್ ಬಂದ್ರೆ ಮೀಟರ್ ನಿಮ್ಗೆ ಸಪರೇಟ್ ಆಗಿ ಒಂದು ಅರೇಂಜ್ ಮಾಡ್ಕೊಂಡು ಮೀಟರ್ ಇಟ್ಕೊಳ್ಳೋಕೆ ಒಂದು ಸಪರೇಟ್ ಆಗಿ ಸ್ಪೇಸ್ ಕೊಟ್ಟಿದೆ ಸರ್. ಅಲ್ಲಿರೋದು ಎರಡು ಏನದು ಸರ್? ಎರಡು ಇರೋದು ಬಂದ್ಬಿಟ್ಟು ನಿಮ್ಗೆ ಒಂದು ಬಂದ್ಬಿಟ್ಟು ಇದು ನಿಮ್ಗೆ ಬೋರ್ವೆಲ್ ಸರ್. ಬೋರ್ವೆಲ್ ಪಾಯಿಂಟ್ ಗೆ ನಿಮ್ಗೆ ಫುಲ್ ಕವರ್ ಮಾಡ್ಬಿಟ್ಟು ನಿಮ್ಗೆ ಬೋರ್ವೆಲ್ ಎಲ್ಲ ನಿಮ್ಗೆ ಅರೇಂಜ್ ಮಾಡ್ಕೊಟ್ಟಿದೀವಿ. ಇದು ನಿಮ್ಗೆ ಬೋರ್ವೆಲ್ ಪಕ್ಕದಲ್ಲಿ ಬಂದ್ಬಿಟ್ಟು ನಿಮ್ಗೆ ಸಂಪ್ ಬರುತ್ತೆ ಸರ್. ಓಕೆನಾ? ಇದು ಸಂಪ. ಇದು ಸರ್ ಸಂಪು ಬಂದ್ಬಿಟ್ಟು ನಿಮ್ಗೆ ಮೋರ್ ದನ್ 10,000 ಲೀಟರ್ ಬರ್ತಾ ಇದೆ ಸರ್. ಓಕೆ. ಈಗ ಬಿಲ್ಡಿಂಗ್ ನೀವೇನು ಇದನ್ನ ಮಾಡ್ತಿರ್ತೀರಾ? ಹೌದು. ಈ ಪ್ಲಾನ್ ಆದಾಗ ನೀವು ಸೈಟಿಗೆ ಬಂದಾಗ್ಲೇ ಇಷ್ಟು ಲೀಟರು ಇದೆಲ್ಲ ಹೇಳ್ತೀರಾ ನೀವು? ಹೆಂಗೆ ಸಂಪನ್ನ ಎಷ್ಟು ಲೀಟರ್ಗೆ ಮಾಡ್ತೀವಿ ನಾವು, ಇದೇ ಮೂಲೆಯಲ್ಲಿ ಬರ್ಬೇಕು, ಇದೇ ತರ? ಯಾವಾಗ್ಲೂ ವಾಸ್ತು ಪ್ರಕಾರ ನಾರ್ತ್ ಈಸ್ಟ್ ಅಲ್ಲಿ ಬರ್ಬೇಕು ಸರ್. ದೇವಮೂಲೆ ಅಂತ ಬರುತ್ತೆ. ನಾವು ಸಂಪು ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ದೇವಮೂಲೆಯಲ್ಲೇ ಸಂಪು ಮಾಡ್ಬೇಕಾಗಿರೋದು. ಅದೇ ರೀತಿ ನಿಮ್ಗೆ ದೇವಮೂಲೆಯಲ್ಲೇ ಬೋರ್ವೆಲ್ ಪಾಯಿಂಟ್ ಬಂದಿತ್ತು. ಅದು ಬೋರ್ವೆಲ್ ಹಾಕಿಸಿದ ಮೇಲೆ ನಾವು ಒಂದು ಮೆಜರ್ಮೆಂಟ್ ಸೈಟ್ ನ ಒಂದ್ಸಲ ಮೆಜರ್ಮೆಂಟ್ ತಗೊಂಡ್ವಿ. ಅವ್ರು ಮುಂಚೆನೆ ನಮ್ಮ ಆಫೀಸಿಗೆ ಬಂದಿದ್ರು ಸರ್. ಯಾವ ತರ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ ಮಾಡ್ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡೆ ಕ್ಲೈಂಟ್ ನಮ್ಮ ಆಫೀಸಿಗೆ ಬಂದಿದ್ರು. ಇದೀಗ ಯಾವ ಪ್ಯಾಕೇಜ್ ಅಲ್ಲಿ ಮಾಡಿದ್ವಿ ಸರ್? ಇದು ಬಂದ್ಬಿಟ್ಟು ಮೀಡಿಯಂ ಪ್ಯಾಕೇಜ್ ಅಲ್ಲಿ ಮಾಡಿರೋಂತ ಮನೆ. ಆದ್ರೆ ಮನೆ ಒಳಗಡೆ ಎಲ್ಲ ನೋಡ್ಕೊ ಬಂದೆ ನಾನು. ಮೀಡಿಯಂ ತರ ಇಲ್ಲ, ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಮಾಡ್ದಂಗಿದೆ. ಹೌದು ಸರ್. ಇದು ಸ್ವಲ್ಪ ಇದೆಲ್ಲ ಟೀ ಕುಡ್ ಅಲ್ಲಿ ಮಾಡಿರೋಂತ ಸರ್. ಇದು ಟೀ ಕುಡ್ ಎಲ್ಲ ಅವರು ಸಪರೇಟ್ ಆಗಿ ಪೇ ಮಾಡ್ಕೊಂಡು ಟೀ ಕುಡ್ ಅಲ್ಲೇ ತಗೊಂಡ್ಬಂದಿದೆ ಸರ್. ಮೀಡಿಯಂ ಪ್ಯಾಕೇಜ್ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದು, ಬಟ್ ಲುಕ್ ಮಾತ್ರ ಎಲ್ಲ ಪ್ರೀಮಿಯಂ ಮೇಲೆ ನಿಮ್ಗೆ ಸ್ಟ್ಯಾಂಡರ್ಡ್ ತೋರಿಸ್ತೀವಿ. ಈಗ ಒಳಗಡೆ ಹೋಗಿ ಬರೋಣ. ಅದೇ ರೀತಿ ಇದ್ರ ಮುಖ್ಯ ದ್ವಾರವನ್ನ ನಾವು ನೋಡ್ಲೇಬೇಕು ಮನೆ ಒಳಗಡೆ ಹೋಗ್ಬೇಕಾದ್ರೆ. ನೋಡಿ, ಕಂಪ್ಲೀಟ್ಲಿ ಟೀ ಕುಡ್. ಇದು ಒಂಥರ ಡಿಫ್ರೆಂಟ್ ಆಗಿದೆ. ನಾವು ಇದುವರೆಗೆ ತೋರಿಸಿಲ್ಲ. ಇದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಇದು ಕಂಪ್ಲೀಟ್ ಟೀ ಕುಡ್ ಆಗಿರೋಂತ ಮನೆ ಸರ್. ಇದು ನಿಮ್ಗೆ ಕಾಸ್ಟ್ ಬಂದ್ಬಿಟ್ಟು ಸ್ವಲ್ಪ ಇದು ಜಾಸ್ತಿನೇ ಆಗಿದೆ ಸರ್. ನಮ್ಮ ಪ್ಯಾಕೇಜ್ ಬಂದ್ಬಿಟ್ಟು ಅಪ್ ಟು 35 ತನಕ ನಾವು ಕೊಡ್ತಾ ಇದ್ವಿ. ಬಟ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಸ್ವಲ್ಪ ಕಷ್ಟ ಜಾಸ್ತಿ ಆಗಿದೆ ಸರ್. ಡಿಫ್ರೆನ್ಸ್ ಪೇ ಮಾಡಿದ್ದಾರೆ. ಈ ಡಿಸೈನ್ ಒಂಥರ ಚೆನ್ನಾಗಿದೆ ಅಲ್ವಾ ಸರ್? ಹಾ ಸರ್. ಇದು ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಇಂಜಿನಿಯರ್ಸ್ ಎಲ್ಲ ಸೆಲೆಕ್ಷನ್ ಮಾಡಿರೋಂತ ಮನೆ ಸರ್. ಇದು ಸೂಪರ್. ಒಳಗಡೆ ಬನ್ನಿ, ವೆಲ್ಕಮ್. ಇಲ್ಲಿ ಬಂದ್ರೆ ಹಾಲ್ ತುಂಬಾ ವಿಶಾಲ ಇದೆ. ಆಮೇಲೆ ನನಗೆ ಈ ಮನೆಯಲ್ಲಿ ತುಂಬಾ ಇಷ್ಟ ಆಗಿದ್ದು ದೇವ್ರ ಮನೆ. ನೋಡಿ, ಅಲ್ಲಿಂದಾನೇ ಶುರು ಮಾಡೋಣ ಸರ್. ಫಸ್ಟ್ ದೇವ್ರ ಮನೆ. ನಾವೆಲ್ಲ ನಮ್ಮ ಕರಾವಳಿ ಭಾಗದಲ್ಲಿ ಒಂದು ಗುಡಿ ಕಟ್ಟೋದು ಅಂತ ಹೇಳಿ. ಹೌದು ಸರ್. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಕೂಡ ಇದೇ ತರ ಇದೆ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ನೀವು ಒಳಗಡೆ ನೋಡಬಹುದು, ಕಂಪ್ಲೀಟ್ಲಿ ಅಂದ್ರೆ ಇದರಲ್ಲಿ ನಾವು ಪಕಾಸಿ ಅಂತ ಕರಿತೀವಿ. ಇಲ್ಲಿ ಏನಂತಾರ ಗೊತ್ತಿಲ್ಲ. ಹೌದು ಸರ್, ಎಕ್ಸಾಕ್ಟ್. ಹೌದಲ್ವಾ? ಊರಲ್ಲೆಲ್ಲ ಬಂದ್ಬಿಟ್ಟು ನಿಮ್ಗೆ ಜಂತಿ ಪಕಾಸಿ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾರಲ್ಲ. ಬೆಂಗಳೂರಲ್ಲಿ ಈ ದೇವ್ರ ಮನೆಯಲ್ಲಿ ನೋಡಿದ್ ಇದೇ ಫಸ್ಟ್ ಟೈಮ್ ನಾನು. ಎಷ್ಟು ಚೆನ್ನಾಗಿದೆ ಅಂದ್ರೆ ಇದೊಂಥರ ವೈಬ್ಸ್. ಇದು ಪಾಸಿಟಿವ್ ವೈಬ್ಸ್ ಬರುತ್ತೆ ಸರ್. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ದೇವ್ರನ್ನ ನಾವು ಒಂದು ಮಂದಿರದಲ್ಲೇ ಇಟ್ಕೊಂಡ್ ನೋಡೋ ತರ ಇರ್ಬೇಕು ಸರ್. ಈಗ ಒಂದು ಆರ್ಟಿಫಿಷಿಯಲ್ ತರ ಈಗ ಎಲ್ಲಾರು ಏನ್ ಮಾಡ್ತಾ ಇದಾರೆ, ಒಂದು ಸ್ಟ್ಯಾಂಡ್ ತರ ಇಟ್ಬಿಟ್ಟು ಸೈಡ್ ಅಲ್ಲಿ ಅದಕ್ಕೊಂದು ಜಾಗ ಅಂತಾನೆ ಯಾರು ಮನೇಲಿ ಮಾಡಕ್ಕೆ ಸ್ವಲ್ಪ ಮುಜುಗರ ಪಡ್ತಾ ಇದ್ದಾರೆ ಸರ್. ಆ ತರ ಆಗ್ಬಾರ್ದು ಸರ್. ಅದಕ್ಕೋಸ್ಕರ ನಾವು ದೇವ್ರ ಮನೆ ಎಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ ಮಾಡಿದ್ರು ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇರೋದು ದೇವ್ರ ಮನೆ. ಮತ್ತೆ ಇದು ಫುಲ್ಲಿ ವುಡ್. ಇದು ಫುಲ್ಲಿ ಎಲ್ಲ ಕಂಪ್ಲೀಟ್ ಟೀ ಕುಡ್ ಅಲ್ಲೇ ಮಾಡಿರೋದು. ಆತರ ಏನಿಲ್ಲ, ಕಂಪ್ಲೀಟ್ ಎಲ್ಲ ನಿಮ್ಗೆ ಫುಲ್. ಈ ಡಿಸೈನ್ ನೀವು ಮುಂಚೆ ಕೊಟ್ಟಿದ್ರಾ? ಹಾ ಸರ್. ಇದು ಪಕ್ಕ ಇದು 3D ಡಿಸೈನ್ ನಾವು ಮುಂಚೆನೆ ಕೊಟ್ಟಿದ್ದೀವಿ ಸರ್ ಅವ್ರಿಗೆ. ಆಕ್ಚುಲಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಹಂಗಿತ್ತು ಸರ್. ಅವರು ಫಸ್ಟ್ ಬಂದ ತಕ್ಷಣ ಹೇಳಿದ್ರು, ನಮ್ದು ರಿಕ್ವೈರ್ಮೆಂಟ್ ಈ ತರ ಇದೆ ಸರ್. ಈಗ ನಾನು ಮನೇನ ತುಂಬಾ ಎಲ್ಲಾರ ತರ ಕಟ್ಟೋ ತರ ನಾನು ಮನೆ ಕಟ್ತಾ ಇಲ್ಲ. ನಂಗೆ ರೆಂಟಲ್ ಪರ್ಪಸ್ ಯಾವ್ದು ಬೇಕಾಗಿಲ್ಲ. ನಂದೊಂದು ಈ ತರ ಚಿಕ್ಕದ ಒಂದು ಸೈಟ್ ಇದೆ, 30-50 ಸೈಟ್. ಅದನ್ನ ತುಂಬಾನೇ ಒಂದು 4-5 ಸಲ ರಿವಿಷನ್ಸ್ ಕೂಡ ಆಯ್ತು ಸರ್. ಇದು ಡ್ರಾಯಿಂಗ್ಸ್ ಓಕೆನಾ? ಅದ್ರ ಪ್ರಕಾರ ನೋಡ್ಕೊಂಡು ಮಾಡಿದೀವಿ. ಈಗ ಒಂದೇ ಫ್ರೇಮ್ ಅಲ್ಲಿ ಸೈಟ್ ಇಂಜಿನಿಯರ್, ಮನೆ ಓನರ್, ಮಾರ್ಕೆಟಿಂಗ್ ಹೆಡ್ ಎಲ್ಲರೂ ಕೂಡ ಇದ್ದಾರೆ ಸರ್. ನಿಮ್ಗೆ ನೇರವಾಗಿ ಕೇಳೋದು, ಹೆಂಗೆ ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವ್ರನ್ನೇ ನೀವು ಸೆಲೆಕ್ಷನ್ ಮಾಡಿದ್ರಿ? ಈಗ ಸುಮಾರು ಬೇರೆ ಬೇರೆಯವ್ರು ಇರ್ಬೋದು, ಇವ್ರನ್ನೇ ಹೆಂಗೆ? ಸರ್ ಆ್ಯಕ್ಚುಲಿ ನಾನು ಸೈಟ್ ತೊಗೊಂಡು 3 ಇಯರ್ಸ್ ಆಗಿತ್ತು. ಸೊ ನನಗೂ ಎಲ್ಲರ ಥರನೂ ಮನೆ ಕಟ್ಟಬೇಕು ಅಂತ ಆಸೆ ಇತ್ತು. ಸೊ ಆ ಟೈಮಲ್ಲಿ ನಾನು ಎಲ್ಲ ಫ್ರೆಂಡ್ಸ್ ಹತ್ರ ಎಲ್ಲ ಚೆಕ್ ಮಾಡ್ತಾಯಿದ್ದೆ. ಸೊ ಫ್ರೆಂಡ್ಸ್ ಹತ್ರ ಯೂಟ್ಯೂಬ್ ನೋಡೋದು, ಆಮೇಲೆ ಪೇಪರಲ್ಲೆಲ್ಲ ನೋಡೋದು ಯಾವ್ದಾದ್ರು ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆಯಾ ಏನು ಅಂತ. ಸೊ ಅದು ನೋಡೋ ಮುಖಾಂತರ ನಾನು ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸ್ ನೋಡಿದೆ ಹೇಗಿದೆ ಅಂತ ಚಾನಲ್ ಅವ್ರ ಹತ್ರ. ಸೊ ಅದರಲ್ಲಿ ಪವರ್ ಡಿಸೈನ್ ಅನ್ನೋ ಕಂಪ್ನಿಯಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಸಿಕ್ತು.
ಸೊ ಅದ್ರಲ್ಲಿ ನೋಡಿದೆ, ಎಲ್ಲ ವೀಡಿಯೋಸು ನೋಡ್ತಾ ಇದ್ದೆ. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಎಲ್ಲ ಬಿಲ್ಡ್ ಮಾಡಿದ್ರು ಕನ್ಸ್ಟ್ರಕ್ಷನ್ಸು. ಸೊ ಅದಾದಮೇಲೆ ನೋಡೋಣ ಬೇರೆ ಇದು ಬಿಟ್ಟರೆ ಬೇರೆ ಯಾವುದಿದೆ ಅಂತ ಬೇರೆನೂ ಚೆಕ್ ಮಾಡಿದೆ. ಸೊ ಆ ಟೈಮಲ್ಲಿ ನನಗೆ ಕೊಟೇಶನ್ನು ಬೇರೆ ಕಂಪ್ನಿಯಿಂದನೂ ತೊಗೊಂಡೆ, ಇವ್ರ ಕಂಪ್ನಿಯಿಂದನೂ ತೊಗೊಂಡೆ. ಸೊ ಕಂಪೇರ್ ಮಾಡಿದ್ಮೇಲೆ ಇವ್ರ ಕಂಪ್ನಿಲಿ ಒಂದು ಸ್ವಲ್ಪ ತುಂಬ ಫೀಸಿಬಿಲಿಟಿ ಆಗಿ ಎಲ್ಲ ಇದಿತ್ತು. ಸೊ ಅದ್ರ ಮುಖಾಂತರ ನಾನು ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ ಇವ್ರ ಕಂಪ್ನಿಗೆ ಹೋಗಿ. ಸೊ ಫಸ್ಟು ನಾನು ಕಾಲ್ ಮಾಡಿದೆ, ಡೈರೆಕ್ಟ್ ಹೋಗಲಿಲ್ಲ. ಸೊ ಫಸ್ಟ್ ಕಾಲಲ್ಲೇ ತುಂಬ ಚೆನ್ನಾಗಿ ನನಗೆ ಕಾಂಟ್ಯಾಕ್ಟಲ್ಲಿ ತುಂಬ ಮಾತಾಡಿದ್ರು, ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟರು. ಸೊ ಆ ಡೀಟೇಲ್ಸ್ ಮೇಲೆ ನನಗೆ ಪರವಾಗಿಲ್ಲ, ಇವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಅವ್ರ ಕಂಪ್ನಿಗೆ ಹೋಗಿದ್ದೆ. ಈಗ ನೀವು ಅಂದ್ಕೊಂಡಂಗೆ ಬಂತ ಸರ್ ಮನೆ? ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗೇ ಬಂದಿದೆ ಆ್ಯಕ್ಚುಲಿ. ಸೊ ಪ್ಲಾನ್ ಪ್ರಕಾರ ಏನಿತ್ತು ಎಲ್ಲ ಥರ ಅದೇ ಥರ ಬಂದಿದೆ. ಇಲ್ಲಿ ಹೇಗೆ ಸರ್ ಇವರ ಕೆಲಸಗಳು ಸೈಟ್ ಇಂಜಿನಿಯರ್ ಮುಖಾಂತರ ನಡೀತಾ ಇರುತ್ತೆ, ನಿಮ್ಗೆ ಹೇಗೆ ಅಪ್ಡೇಟ್ಗಳು ಸಿಗುತ್ತೆ? ಸರ್ ನಾನು ಡೈಲಿ ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಮಾಡಿರ್ತಾರೆ. ಸೊ ಆ ಗ್ರೂಪಲ್ಲಿ ಎವ್ರಿ ಡೇ ಏನೇನು ಆಗ್ತಾ ಇದೆ ಸೈಟಲ್ಲಿ ಅಂದ್ಬಿಟ್ಟು ಥ್ರೂ ಫೋಟೋ ಎಲ್ಲ ಮೆಸೇಜ್ ಮಾಡಿ ಎಲ್ಲ ಕಳಿಸ್ತಾರೆ. ಸೊ ಈಗ ಸೈಟ್ ಇಂಜಿನಿಯರ್ ಅವರು ಇದ್ದಾರೆ ಇಲ್ಲಿ. ಸೊ ಹೇಗೆ ಆಯ್ತು ಸರ್? ಈಗ ಅದನ್ನ 1 ವರ್ಷದ ಒಳಗಡೆನೆ ಮುಗಿಸ್ಕೊಟ್ಟಿದ್ರು ಅನ್ನೋದನ್ನ ಕೇಳ್ಪಟ್ವಿ. ಸೊ ಕೆಲಸಗಳು ಹೇಗೆ ನಡೀತು? ಇವಾಗ ಅದೇ ಸರ್ ಹೇಳಿದ ಪ್ರಕಾರ ನಾರ್ಮಲ್ ಆಗಿ ಗ್ರೂಪ್ ಇರ್ತದೆ, ಎಲ್ಲ ಅಪ್ಡೇಟ್ ಮಾಡ್ತೀವಿ ಗ್ರೂಪಲ್ಲಿ ನಾವು ಡೈಲಿ. ಯಾವುದೇ ಕೆಲಸ ಬೇಗ ಆಗ್ಬೇಕಂದ್ರೂ ಅದು ಅಂದರೆ ನಮ್ಮ ಕಂಪನಿ ಕಡೆಯಿಂದ ಓನರ್ ಕಡೆಯಿಂದ ಒಳ್ಳೆ ಕೋಆರ್ಡಿನೇಷನ್ ಇರಬೇಕು. ಎಲ್ಲ ಚೆನ್ನಾಗಿದ್ರೆ ಮಾತ್ರ ಸ್ವಲ್ಪ ಬೇಗ ಕೆಲಸ ಆಗ್ತದೆ. ಇವಾಗ ನಾರ್ಮಲ್ ಕೆಲಸ ಎಲ್ಲರೂ ಮಾಡ್ತಾರೆ, ಅವ್ರವ್ರ ಟೀಮ್ ಮಾಡ್ತಾರೆ. ನಮ್ಮ ಕೆಲಸ ಏನು ಬೆಟರದ್ದು ಆಪ್ಷನ್ ಕೊಡೋದು, ಅದೆಲ್ಲ ಸರ್ ಚೆನ್ನಾಗಿ ನಾವು ಆಪ್ಷನ್ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಮಾಡಿದ್ದೀವಿ. ಓಕೆ, ಪಕ್ಕ ಎಲ್ಲ ವರ್ಕ್ಗಳು ಮುಗಿದಿದೆ, ಹ್ಯಾಂಡ್ ಓವರ್ ಮಾಡಿದ್ರೆ ಈಗ? ಹಾಂ, ಎಲ್ಲ ಆಗಿದೆ ಸರ್. ಈಗ ನಮ್ಮ ಚಾನಲ್ ನೋಡುವವರಿಗೆ ನಿಮ್ಮ ಕಡೆಯಿಂದ ಒಂದು ಸಜೆಷನ್ ಬೇಕು, ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದಾ? ಚೆನ್ನಾಗಿ ಕೆಲಸ ಮಾಡ್ತಾರಾ, ಹೇಗೆ ಸರ್? ಇವಾಗ ನೀವು ಮನೆ ನೋಡಿದ್ಮೇಲೆ ಹೇಳ್ಬೇಕಾಗುತ್ತೆ ಇವರು ಚೆನ್ನಾಗಿ ಮಾಡಿದಾರಾ ಇಲ್ವಾ ಅಂತ. ಸೊ 100% ಇವ್ರಿಗೆ ನೀವು ಟ್ರಸ್ಟ್ ಮಾಡ್ಬೋದು. ಸೊ ನೀವು ಏನು ಪ್ಲಾನ್ ಕೊಡ್ತೀರೋ ಅಕಾರ್ಡಿಂಗ್ಲಿ ಅವ್ರು ಮಾಡ್ತಾರೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಇದು ಏನಕ್ಕಿದೆ? ಡೈನಿಂಗ್? ಇದು ಡೈನಿಂಗ್ ಟೇಬಲ್ ಬರುತ್ತೆ ಸರ್ ನಿಮಗೆ. ಇಲ್ಲಿ ಹಾಕಿರೋದು ಇದು ಸರ್ ಇಲ್ಲಿ ನಿಮಗೆ ಇದು ಸ್ಮಾರ್ಟ್ ಮಾರ್ಬಲ್ ಬರುತ್ತೆ ಸರ್. ಸಾರಿ, ಇದು ನಿಮಗೆ ಟೈಲ್ಸ್ ಎಲ್ಲ ಬಂದ್ಬಿಟ್ಟು ಸ್ಮಾರ್ಟ್ ಮಾರ್ಬಲ್ ಕೊಟ್ಟಿದೀವಿ 4x6. ಕಲರ್ ಎಲ್ಲ ಸೆಲೆಕ್ಷನ್ ನಮ್ಮ ಇಂಜಿನಿಯರ್ಸ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಸೆಲೆಕ್ಷನ್ ಮಾಡಿರೋಂಥದ್ದಿಲ್ಲ. ಅದೇ ರೀತಿ ಇದು ನಿಮಗೆ ಕಿಚನ್ ಬರುತ್ತೆ ಸರ್, ಮಾಡಲ್ ಕಿಚನ್. ಓಕೆ, ಕಿಚನ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 6x7 ಇದು 10 ಇದೆ ಸರ್ ನಿಮಗೆ ಅಗಲ. ಇದು ನಿಮಗೆ ಇಂಟೀರಿಯರ್ಸ್ ಎಲ್ಲ ಅವರು ನಮ್ಮ ಪ್ಯಾಕೇಜ್ ಇರೋದಿಲ್ಲ ಆಕ್ಚುಲಿ, ಇಂಟೀರಿಯರ್ ಎಲ್ಲ ಸಪ್ರೇಟ್ ಆಗಿ ಮಾಡ್ಕೊಂಡಿರೋದು. ಎಸ್, ಇಲ್ಲಿ ನೋಡಿ, ಇಲ್ಲಿ ಒಂದು ಡಿಫ್ರೆಂಟ್ ಆಗಿ ಒಂದು ಶಟರ್ ಇಟ್ಟಿದ್ದಾರೆ. ಹೌದು ಸರ್, ಏನಾದ್ರು ಐಟಮ್ ಇದ್ರೆ ಇಟ್ಕೊಳ್ಳೋದು ತುಂಬಾ ಚೆನ್ನಾಗಿದೆ ಅಲ್ವಾ? ಪಕ್ಕದಲ್ಲಿ ಯುಟಿಲಿಟಿ ಇಲ್ಲೇ ಪಕ್ಕದಲ್ಲಿ ಯುಟಿಲಿಟಿ ಬರುತ್ತೆ. ನಾವು ಫ್ರಂಟ್ ಅಲ್ಲಿ ಡೋರ್ ಕಾಣಿಸಿದ್ವಲ್ಲ, ಇಲ್ಲಿಗೆ ಹೋಗುತ್ತೆ, ಇಲ್ಲೇ ಬರುತ್ತೆ ಸರ್ ನಿಮಗೆ. ಡೋರ್ ಗಳನ್ನ ಕಿಟಕಿಗಳನ್ನೆಲ್ಲ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಸೈಡ್ ಅಲ್ಲಿ ಸೇಫ್ಟಿ ಮೆಜರ್ಮೆಂಟ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ದೊಡ್ಡದೊಂದು 2-3 ಕಿಟಕಿಗಳಿದೆಯಲ್ಲ? ಹಾ ಸರ್, ಇದು ಕಂಪ್ಲೀಟ್ ಟೀ ಕುಡಲ್ಲೇ ಮಾಡ್ಕೊಟ್ಟಿದ್ದೀವಿ ಸರ್. ನೀವು ಎಲ್ಲಾ ಕಡೆ ಮುಂಚೆ ನೋಡಿದಿರಾ, ಮುಂಚೆ ನಾವು ಎಲ್ಲಾ ಕಡೆ UPSC ವಿಂಡೋಸ್ ಹಾಕೊಡ್ತಾ ಇದೀವಿ 2.5 ಟ್ರ್ಯಾಕ್. ಬಟ್ ಇಲ್ಲೇನಾಗಿದೆ ಅಂದ್ರೆ ನಿಮಗೆ ಕಂಪ್ಲೀಟ್ ಟೀ ಕುಡಲ್ಲೇ ನಿಮ್ಗೆ ಎಲ್ಲ ವಿಂಡೋಸ್ ಎಲ್ಲ ವುಡ್ ಅಲ್ಲೇ ಬಂದಿರೋಂಥ ಸರ್. ನಿಮಗೆ ಇದು ಹಾಲ್ ಸೈಜ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಅಗಲ ಬಂದ್ಬಿಟ್ಟು 15 ಇದೆ ಸರ್, ನಿಮಗೆ ಉದ್ದ ಬಂದ್ಬಿಟ್ಟು 21 ಇದೆ ಸರ್. ಇದು ಟೋಟಲ್ ಎಷ್ಟು ಚದರ ಆಗಿದೆ ಹಂಗಂದ್ರೆ ಸರ್? ಇದು ಟೋಟಲ್ ಬಿಲ್ಡಿಂಗ್ ಏರಿಯಾ ಬಂದ್ಬಿಟ್ಟು 2600 ಸ್ಕ್ವೇರ್ ಫೀಟ್ ಬಂದಿದೆ ಸರ್. ಮೇಲ್ಗಡೆ ಇವರಿಗೆ ಹೆಡ್ ರೂಮ್ ಕೂಡ ಕೊಟ್ಟಿದ್ದೀವಿ ಒಂದು 100 ಸ್ಕ್ವೇರ್ ಫೀಟ್. ಅದು ನಮ್ಮ ಕಡೆಯಿಂದನೇ ನಿಮಗೆ ಈ ಮನೆಗೆ ಫ್ರೀ ಆಗಿ ಕೆಲಸವನ್ನು ಮಾಡ್ಕೊಟ್ಟಿದ್ದೀರಿ ಅಂತ ಕೇಳ್ಪಟ್ಟೆ, ಅದೇನಾ? ಹೌದು ಸರ್, ಹೌದು. ಇದು ಕ್ಲೈಂಟ್ ತುಂಬಾ ಒಳ್ಳೆಯವರು ಸರ್. ಅವ್ರ ನಡವಳಿಕೆ ನೋಡ್ಬಿಟ್ಟು ನಾವೇ ಅವ್ರಿಗೆ ಕರೆದ್ಬಿಟ್ಟು ಒಂದು ಮೇಲ್ಗಡೆ ಒಂದು ರೂಮ್ ಕೂಡ ಮಾಡ್ಕೊಟ್ಟಿದ್ದೀವಿ. ಈಗ ಇಲ್ಲೇ ಹೇಳ್ಬಿಡೋಣ, ಯಾಕಂದ್ರೆ ಇನ್ನೂ 1 ಫ್ಲೋರ್ ಇದೆ, ಅದ್ರ ಮೇಲ್ಗಡೆ ಒಂದು ರೂಮ್ ಅನ್ನ ಫ್ರೀ ಆಗಿ ಮಾಡ್ಕೊಟ್ಟಿದ್ದಾರೆ. ಈಗ ನಮ್ ವಿಡಿಯೋ ನೋಡಿ, ಈಗ ಗಣೇಶ ಹಬ್ಬ ಆಯ್ತು, ಹೌದು ಸರ್, ನೆಕ್ಸ್ಟ್ ದಸರಾ ಬರ್ತಾ ಇದೆ, ದೀಪಾವಳಿ ಬರ್ತಾ ಇದೆ. ಹೌದು ಸರ್. ಈಗ ಯಾರಾದ್ರೂ ಮನೆ ಕಟ್ಟಬೇಕು ಅನ್ನುವ ಯೋಜನೆಯಲ್ಲಿ ಇದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಕನ್ಸ್ಟ್ರಕ್ಷನ್ ಮಾಡೋಕೆ ಅವಕಾಶ ಕೊಟ್ರೆ ಏನನ್ನ ಫ್ರೀ ಆಗಿ ಕೊಡ್ತೀರಾ? ಈ ಸಲ ಏನಾದ್ರು ಆಫರ್ ಇದೆಯಾ ಸರ್? ಈ ಸಲ ಬೆಸ್ಟ್ ಆಫರ್ಸೇ ಕೊಡ್ತಾ ಇದೆ ಸರ್ ನಾವು. ಅಪ್ ಟು ನಿಮ್ಗೆ ಪ್ರೀಮಿಯಂ ಪ್ಯಾಕೇಜ್ ಏನಾದ್ರು ಹೋದ್ರೆ ನಮ್ ಕಡೆಯಿಂದ ನಿಮ್ಗೆ 1 kg ಬೆಳ್ಳಿ ಕೂಡ ಕೊಡ್ತಾ ಇದೆ ಸರ್ ನಿಮ್ಗೆ ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ. ಮೀಡಿಯಂ ಪ್ಯಾಕೇಜ್ ಏನಾದ್ರು ಬಂದ್ರೆ ನಿಮ್ಗೆ ಒಂದು ಸೋಲಾರ್ ನಿಮ್ಗೆ ಮೇಲ್ಗಡೆ 35,000 rupees ವರ್ತು ನಿಮ್ಗೆ ಸೋಲಾರ್ ವಾಟರ್ ಇಟ್ಕೊಡ್ತಾ ಇದೆ ಸರ್ ನಿಮ್ಗೆ. ಇದನ್ನ ಯೂಸ್ ಮಾಡ್ಕೋಬಹುದು ನೋಡಿ. ಒಂದು ಸೋಲಾರ್ ವಾಟರ್ ಹೀಟರ್ ನಮ್ಮ ಮನೆಗೆ ಪ್ರತಿ ಮನೆಗೂ ಬೇಕು. ಹೌದು ಸರ್, ಪ್ರತಿ ಮನೆಗೂ ಬೇಕಾಗುತ್ತೆ. ಹೌದು, ಅದು ಎಲ್ಲೇ ಆದ್ರೂ ಕೂಡ ಅದೊಂದು ಇರಬೇಕಾಗುತ್ತೆ. ಯಾಕಂದ್ರೆ ಕರೆಂಟ್ ಅನ್ನೋದು ಜಾಸ್ತಿ ಯುಟಿಲೈಸ್ ಆಗೋದೇ ನಾವು ಗೀಸರ್ಗಳನ್ನ ಹಾಕಿದಾಗೆಲ್ಲ ತುಂಬಾ ಜಾಸ್ತಿ ಬಿಲ್ ಬರುತ್ತೆ. ಅದನ್ನ ಕಡಿಮೆ ಮಾಡ್ಕೊಳ್ಳೋಕೆ ಅದೊಂದು ಅವಕಾಶ. ಚಿಮಣಿ ಕೂಡ ನೀವು ಸರ್ ಚಿಮ್ಮಿನಿ ಬಂದ್ಬಿಟ್ಟು ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ, ಬಟ್ ಅದು ಆಪ್ಷನ್ ಎಲ್ಲ ಇರುತ್ತೆ ಸರ್ ನಿಮಗೆ. ಅದು ನಿಮಗೆ ಮೀಡಿಯಂ ಇಲ್ಲ ಬೇಸಿಕ್ ಎಲ್ಲ ಮರ್ಜ್ ಮಾಡೋ ಏನಾದ್ರು ಹೋಗ್ತಾ ಇದ್ದೀರಾ, ಇಲ್ಲ ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಏನಾದ್ರು ನಿಮಗೆ ಏನಾದ್ರು ಡಿಸ್ಕೌಂಟ್ ಬೇಕಂದ್ರೆ ಅದು ಡಿಸ್ಕಷನ್ ಮಾಡಿಬಿಟ್ಟು ಕೊಡ್ತಾ ಇದೆ ಸರ್. ನೋಡಿ, ನಿಮ್ಗೆ ಒಂದು ಒಳ್ಳೆ ಆಫರ್ ಅನ್ನ
ಇವರಂತೂ ಕೊಟ್ಟಿದ್ದಾರೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಮತ್ತೆ ನಾನಂತೂ ಇವರ ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ ಪ್ರೊವೈಡ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಇವರ ಆಫೀಸ್ ಅಡ್ರೆಸ್ಸು, ಲೊಕೇಶನ್ ಮ್ಯಾಪ್, ಲಿಂಕ್ ಎಲ್ಲವೂ ಕೂಡ ಇರುತ್ತೆ. ಸರ್ ನಿಮಗೆ ಒಂದು ಟಿವಿ ಯೂನಿಟ್ ಕೂಡ ಕೊಟ್ಟಿದ್ದೀವಿ. ಅದ್ರ ಪಕ್ಕದಲ್ಲೇ ನಿಮ್ಗೆ ಒಂದು ಸ್ಟೋರ್ ರೂಮ್ ತರಾನೇ ಇದೆ ನೋಡಿ ಸರ್. ನೀವು ಗೆಸ್ಟ್ ಕೂಡ ಮಾಡಿರಲ್ಲ ಇಲ್ಲಿ ಸ್ಟೋರ್ ರೂಮ್ ಇದೆ ಅಂದ್ಬಿಟ್ಟು. ಇಲ್ಲಿ ಒಂದು ಚಿಕ್ಕದಾಗಿ ನಿಮ್ಗೆ ಒಂದು ಸ್ಟೋರ್ ರೂಮ್ ಕೂಡ ಇದೆ. ಇದು ಗೊತ್ತೇ ಆಗಲ್ಲ. ಹಾಂ ಸರ್, ಗೊತ್ತೇ ಆಗಿಲ್ಲ. ಎಸ್ ಓಕೆ, ಸೂಪರ್. ಆಲ್ರೆಡಿ ವೇಸ್ಟೇಜ್ ಎಲ್ಲ ಇಟ್ಟಿದ್ದಾರೆ ಸರ್ ಇಲ್ಲಿ. ಓಕೆ, ನೋಡಿ ಅದು ಗೊತ್ತೇ ಆಗಲ್ಲ. ಅದು ಒಂದು ಸ್ಟೋರ್ ರೂಮ್ ಇಟ್ಟಿದ್ದು ತುಂಬಾ ಚೆನ್ನಾಗಾಯ್ತು. ಇದು ಏನಕ್ಕೆ ಇಟ್ಟಿದ್ದು ಸರ್? ಇದು ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಬುದ್ಧ ಟ್ಯಾಚು ತರ ಮಾಡ್ಬೇಕು ಅಂದ್ಬಿಟ್ಟು ಇಂಟೀರಿಯರ್ ಮಾಡ್ಕೊಂಡಿರೋದು ಸರ್. ಇದು ನಿಮ್ಗೆ ಸ್ಪಾನ್ ಮಾರ್ಬಲ್ ಟ್ಯಾಚು ಬರುತ್ತೆ ಸರ್. ನಿಮ್ಗೆ ಇಂಟೀರಿಯರ್ ನಮ್ಮ ಇಂಜಿನಿಯರ್ ಎಲ್ಲ ಸಜೆಷನ್ ಕೊಟ್ಬಿಟ್ಟು ಮಾಡ್ಸಿರೋದು. ಇದೀಗ ಓನರ್ ಕೆಳಗಡೆ ಒಂದು ಹಾಲ್, ಕಿಚನ್, ಒಂದು ರೂಮ್ ಅಲ್ವಾ ಸರ್? ಕೆಳಗಡೆ ಬಂದ್ಬಿಟ್ಟು ನಿಮ್ಗೆ ಲಿವಿಂಗ್, ಮೇಲ್ಗಡೆ ಆಪ್ಷನ್ ಇದೆಯಲ್ಲ, 2 ಮಾಸ್ಟರ್ ಬೆಡ್ರೂಮ್ ಇದೆ ಸರ್. ಅಲ್ಲಿ ಒಂದು ಸ್ಟಡಿ ರೂಮ್ ಇದೆ, ಅದ್ರ ಮೇಲ್ಗಡೆ ಒಂದು ರೂಮ್ ಕೂಡ. ನಿಮ್ಮ ಹಿಂದೆ ಇರೋದು ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಸರ್. ನಿಮ್ಗೆ ಇದು ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಸೈಜ್ ನಿಮ್ಗೆ 14x16 ಇದೆ ಸರ್. ಇದು ಸಿಕ್ಕಾಪಟ್ಟೆ ದೊಡ್ಡದು. 14x16 ಇದೆ. ಅದೇ ರೀತಿ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಬಾತ್ರೂಮ್ ಸೈಜ್ ಬಂದ್ಬಿಟ್ಟು ನಿಮ್ಗೆ 5x10 ಇದೆ ಸರ್. ಇದು ಕೂಡ ತುಂಬಾ ದೊಡ್ಡದಲ್ಲ ಸರ್? 8.5 ಬರುತ್ತೆ ಸರ್ ನಿಮ್ಗೆ. ನಾರ್ಮಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಬರುತ್ತೆ ಸರ್? ಸರ್ ಇದು ಸೆರಾ ನಿಮ್ಗೆ ಮೀಡಿಯಂ ಪ್ಯಾಕೇಜ್ ಅಲ್ಲಿ ನಾವು ಕೊಡ್ತಾ ಇರೋಂಥ ಬ್ರ್ಯಾಂಡೆಡ್. ಬಟ್ ಕೆಲವೊಂದು ಚೇಂಜಸ್ ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲದೂ ಸೆರಾನೇ ಆಲ್ಮೋಸ್ಟ್ ಪ್ರಿಪೇರ್ ಆಗಿದೆ ಸರ್. ಇಲ್ಲಿ ಈಗ ನಿಮ್ಮ ಹಿಂದ್ಗಡೆ ಒಂದು ಸ್ಪೇಸ್ ಇಟ್ಟಿದ್ದಾರೆ, ಇದು ವಾಷಿಂಗ್ ಮಿಷನ್ ಗೆ. ಹಾ ಸರ್, ವಾಷಿಂಗ್ ಮಿಷನ್ ಪಾಯಿಂಟ್ ಅಂತ ನಿಮಗೆ ಕೊಟ್ಟಿದ್ದೀವಿ ಪ್ರಯೋಜನ. ಅದಕ್ಕೋಸ್ಕರ ನಿಮಗೆ ಸಿಂಕ್ ಕೂಡ ಇಟ್ಕೋಬಹುದು. ವಾಷಿಂಗ್ ಮಿಷನ್ ಏನ್ ಬೇಕೋ ಅದು ಪ್ರಯೋಜನ ಮಾಡ್ಕೋಬಹುದು ಸರ್. ಅದಕ್ಕೋಸ್ಕರ ಬಿಟ್ಟಿದ್ದೀವಿ. ನೋಡಿ ಕಿಟಕಿ ಎಷ್ಟೆಷ್ಟು ದೊಡ್ಡದಿಟ್ಟಿದ್ದಾರೆ. ಎಲ್ಲ ನಿಮಗೆ 2 ಕಿಟಕಿ ಇದೆ. ಗಾಳಿ ಬೆಳಕಿಗೆ ಯಾವುದೇ ಅಡೆತಡೆ ಇಲ್ಲ. ಹೌದು, ನೀಟ್ ಅಂಡ್ ಕ್ಲೀನ್ ಆಗಿ ಒಂದಿಷ್ಟು ಬೆಳಕು ಬರುತ್ತೆ, ಗಾಳಿನೂ ಕೂಡ ಬರುತ್ತೆ. ಎಲ್ಲ ಇದು ನಿಮ್ಗೆ ಟೀ ಕುಡಲ್ಲೇ ಮಾಡಿರೋಂಥದ್ದು ಸರ್. ಇದು ನಿಮ್ಗೆ ಕಿಟಕಿ ಎಲ್ಲ. ಇದು ಬಂದ್ಬಿಟ್ಟು ಅವರು ಸ್ವಲ್ಪ ವಿಂಡೋಸ್ಗೆಲ್ಲ ಏನಿದೆ ಹುಟ್ಟಿನ ಸ್ವಲ್ಪ ಪೇಮೆಂಟ್ ಅಂತೂ ಡಿಫ್ರೆನ್ಸ್ ಮಾಡಿದ್ದಾರೆ ಸರ್. ಓಕೆ, ಅವ್ರಿಗೆಲ್ಲ ಯುಪಿಎಸ್ ವಿಂಡೋಸ್ ಬೇಡ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡಿದ್ವಿ ಮುಂಚೆನೆ. ಅದೇ ಪ್ರಕಾರನೇ ಅದು ಕೊಟೇಶನ್ ಅಲ್ಲೇ ಚೇಂಜಸ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿದ್ವಿ ಸರ್. ಸ್ವಿಚಸ್ಗಳೆಲ್ಲ ಸರ್, ಸ್ವಿಚಸ್ ಎಲ್ಲ ಬಂದ್ಬಿಟ್ಟು ಇದು GM ಸರ್. ಇದು ಆಲ್ಮೋಸ್ಟ್ ಎಲ್ಲ GM ಅಲ್ಲೇ ರೆಫರ್ ಮಾಡಿದ್ವಿ. ಕಲರ್ ಮಾತ್ರ ಅವ್ರು ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಸರ್. ಓಕೆ, ಸೂಪರ್. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಅಟ್ಯಾಚ್ ಹಾಲ್ಗೆ ಅಥವಾ ಯಾರಾದ್ರು ಗೆಸ್ಟ್ ಬಂದ್ರೆ ಅದಕ್ಕೊಂದು ಕಾಮನ್ ಬಾತ್ರೂಮ್ ಕೂಡ ಕೊಟ್ಟಿದ್ದೀವಿ ಸರ್ ನಿಮ್ಗೆ. ಇದು ಓಕೆ. ಇದು ಗೃಹ ಪ್ರವೇಶ ಆಗಿದೆಯಾ ಸರ್? ಇದು ಗೃಹ ಪ್ರವೇಶ ಆಗಿಬಿಟ್ಟು ಸ್ವಲ್ಪ ವೀಕ್ ಆಯ್ತು ಸರ್ ಈಗ. ಬಟ್ ಕ್ಲೈಂಟ್ ಇವಾಗ ಅವರು ಪಿತೃಪಕ್ಷ ಬಂತಲ್ಲ ಸರ್, ಹಾಗಾಗಿ ಆಮೇಲೆ ಒಳಗಡೆ ಇಲ್ಲೊಂದು ಹ್ಯಾಂಡ್ ಬೇಷನ್ ಕೂಡ ಕೊಟ್ಟಿದ್ದೀವಿ. ನಾನು ಪವರ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಲಿ ಮಾರ್ಕೆಟಿಂಗ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇರೋದು. ಸೊ ಒಂದಿಷ್ಟು ಟೈಮ್ಗಳ ಕಾಲ ವರ್ಕ್ ಮಾಡಿದ್ದೀನಿ. ತುಂಬಾ ಖುಷಿಯಾಗುತ್ತೆ ಈ ಕಂಪ್ನಿಲಿ ಈ ಒಂದು ಪೋಸ್ಟ್ಗೆ ವರ್ಕ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಈ ಮನೆಗೆ ಓನರ್ ಏನಿದ್ದಾರೆ ಅದು ಹೆಗ್ಗದ್ದೆ ಸ್ಟುಡಿಯೋ ನೋಡಿಬಿಟ್ಟೇ ಬಂದಿದ್ದರು, ಅವರು ಕಾಂಟ್ಯಾಕ್ಟ್ ಮಾಡಿದರು. ಸೊ ಬಂದು ಅವರ ರಿಕ್ವೈರ್ಡ್ ಏನಿದೆ ಅದನ್ನು ನಮ್ಮ ಹತ್ರ ಹೇಳಿದಾಗ ನಾವು ಒಂದಿಷ್ಟು ಕೊಟೇಶನ್ ಕೊಟ್ವಿ ಆ್ಯಂಡ್ ಪ್ಲ್ಯಾನಿಂಗ್ ಕೊಟ್ವಿ, ಡಿಸೈನ್ಸ್ ಕೊಟ್ವಿ. ಅದರಲ್ಲಿ ಅವ್ರಿಗೇನಿದೆ ಅದನ್ನು ಕೂಡ ಅವ್ರ ನೀಡ್ ಏನಿದೆ ಅದನ್ನು ಸಹ ನಮಗೆ ಹೇಳಿದರು. ಸೊ ಫೈನಲಿ ಈ ಮನೆ ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಅಂದರೆ ಇವಾಗ ಮನೆ ಅಂತಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದು. ಸೊ ಎಲ್ಲೋ ಹೋಗಿ ಯಾಮಾರೋದಕ್ಕಾಗಲ್ಲ. ಹಾಗಾಗಿ 100 ಕಡೆ ಯೋಚಿಸಿ ಅದನ್ನು 100 ಕಡೆ ವಿಚಾರಿಸಿ ಆಮೇಲೆ ಪವರ್ ಡಿಸೈನ್ಗೆ ಬಂದಿದ್ದವರು. ಇವತ್ತು ಓನರ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಈ ಮನೆಯಿಂದ. ಸೊ ನಿಮಗೂ ಕೂಡ ಮನೆ ಕಟ್ಕೋಬೇಕು, ನಿಮ್ಮ ಅಭಿರುಚಿಗೆ ತಕ್ಕಂತೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ನಿಮ್ಮ ಕನಸಿನ ಮನೆ ಕಟ್ಕೋಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ಸೊ ನೀವು ಎಲ್ಲೋ ಹೋಗಿ ಮೋಸ ಹೋಗೋದಕ್ಕಿಂತ ನಮ್ಮ ಪವರ್ ಡಿಸೈನ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಬಂದರೆ ನಿಮ್ಮ ಇಷ್ಟದ ಮನೆ, ನಿಮ್ಮ ಕನಸಿನ ಮನೆ 100% ಮಾಡಿಕೊಡ್ತೀವಿ. ಬನ್ನಿ ಸರ್, ಮೇಲ್ಗಡೆ ಹೋಗೋಣ. ಯಾಕಂದರೆ ಮೇಲೆ ಇನ್ನೂ ತೋರಿಸೋದು ಸುಮಾರು ವಿಚಾರಗಳಿದೆ. ಮತ್ತು 2 ರೂಮ್ ಕೂಡ ಡಿಫ್ರೆಂಟ್ ಆಗಿದೆ ಅದು. ಹೌದು ಸರ್, ಯಾಕಂದ್ರೆ ಇದು ಡ್ಯೂಪ್ಲೆಕ್ಸ್ ಹೋಮ್ ಆಗಿರೋದ್ರಿಂದ ಆ ಮನೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾರ್ಮಲಿ ನಾವೆಲ್ಲ ಕಡೆನೂ ನೀವು ಕಬ್ಬಿಣ ಯೂಸ್ ಮಾಡೋದು, ಸ್ಟೀಲ್ ಯೂಸ್ ಮಾಡೋದು ಕೆಲವು ಕಡೆ MS ಮಾಡ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಸ್ಪೆಷಲಿ ಎಲ್ಲ ಟೀ ಕುಡಲ್ಲೇ ಆಗಿರೋಂಥದ್ದು ಸರ್. ನಿಮ್ಗೆ ಕಂಪ್ಲೀಟ್ ಟೀ ಕುಡ್ ಮತ್ತೆ ಗ್ಲಾಸ್ ಅಲ್ಲಿ ಇದು ನಿಮ್ಗೆ ಸ್ಟೇರ್ ಕೇಸ್ ಮಾಡ್ಕೊಡೋದು. ಸ್ಟೇರ್ ಕೇಸ್ ನಿಮ್ಗೆ ಸೈಜ್ ಬಂದ್ಬಿಟ್ಟು ನಿಮ್ಗೆ 3 ಪಾಯಿಂಟ್ ಇದೆ ಸರ್. ಇದು 3 ಇಂಚಸ್ ಇದು 3 ಫೀಟ್ ಇದೆ. ಓಕೆನಾ? ಅದೇ ರೀತಿ ನಿಮ್ಗೆ ಗ್ರೂ ಕಟಿಂಗ್ ಕೂಡ ಮಾಡಿದೀವಿ ಸರ್. ಇಲ್ಲಿ ಯಾಕಂದ್ರೆ ಸ್ಲಿಪ್ ಆಗಬಾರ್ದು, ಏನಾದ್ರು ನೀರ್ ಚೆಲ್ಲಿದ್ರೆ ಅನ್ನೋದು ಬಿಟ್ಬಿಟ್ಟು ಎಲ್ಲ ನಿಮ್ಗೆ ಇದು ಮಾಡಿ. ಯಾವ್ದಾದ್ರು ಮೆಟ್ಲುಗಳಿದ್ರೆ ಈ ತರ ಗ್ರೂ ಕಟಿಂಗ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಅದನ್ನ ಮಾಡೋದ್ರಿಂದ ನಿಮ್ಗೆ ಸ್ಕಿಡ್ ಆಗಲ್ಲ. ಮಕ್ಕಳು ಯಾರಾದ್ರೂ ಇಳಿಬೇಕಂದ್ರೆ ಏನು ಆಗೋದಿಲ್ಲ. ಗ್ರೂ ಕಟಿಂಗ್ ಮಾಡಿದೆ ಸರ್. ಇದು ಈ ಡಿಸೈನ್ ತುಂಬಾ ಚೆನ್ನಾಗಿದೆ ಸರ್. ಹಾ ಸರ್, ಅದೇ ಕೂಡ ನಿಮ್ಗೆ ಲೈಟಿಂಗ್ಸ್ ಕೂಡ ಕೊಟ್ಟಿದ್ದೀವಿ. ನೈಟ್ ಎಲ್ಲಾದ್ರೂ ಕಾಣಿಸೋದಿಲ್ಲ ಅನ್ನೋ ತರ ಇದ್ರೆ ಇದು ಚೆನ್ನಾಗಿರುತ್ತೆ. ಇಲ್ಲೊಂದು ಕಿಟಕಿ ಇಟ್ಟಿದ್ದಾರೆ ನೋಡಿ. ಹಾ ಸರ್, ಇದು ಕೂಡ ನಿಮ್ಗೆ ವಿಂಡೋ ಲೈಟ್ ತುಂಬಾ, ಅಂದ್ರೆ ಲೈಟ್ ಅವಶ್ಯಕತೆ ಇಲ್ಲ. ಇಲ್ಲಿಂದ ಮೇಲೆ ನೋಡಿದ್ರೆ ಒಂದು ಬ್ಯೂಟಿಫುಲ್ ಲೈಟ್ ಕಾಣಿಸುತ್ತೆ. ಹಾ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್.
ಸರ್ ಇದು 48 ಲ್ಯಾಕ್ ಅಂತ ಹೇಳಿದ್ರೆ ಹಾಂ ಸರ್, ತುಂಬಾ ಒಳ್ಳೆ ಬಜೆಟ್ ಅಲ್ಲೇ ಮನೆ ಆಯ್ತು ಅಂತ ಅನ್ಸುತ್ತೆ. ಸರ್ ಹೌದು ಸರ್, ಹೌದು. ಇದನ್ನ ಅವರು ಮೀಡಿಯಂ ಪ್ಯಾಕೇಜ್ ಅಲ್ಲಿ ತಗೊಂಡ್ರು. ಮುಂಚೆನೆ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ಸರ್ ನಮ್ಮ ಬಜೆಟ್ ಬಂದ್ಬಿಟ್ಟು ಅಪ್ ಟು ನಮಗೆ 70 ತನಕ ವಿತ್ ಇಂಟೀರಿಯರ್ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದ್ರು ಕ್ಲೈಂಟ್. ಓಕೆ, ಅವ್ರಿಗೆ ಅದಕ್ಕೆ ನಾನು ಮೀಡಿಯಂ ಪ್ಯಾಕೇಜ್ ಹೋಗಿ ನಿಮಗೆ ಹುಡ್ಡು ಮತ್ತೆ ಏನಾದರೂ ಡಿಫ್ರೆನ್ಸ್ ಬಂದರೆ ಅದು ನಿಮ್ಗೆ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಅವ್ರಿಗೆ ಮೀಡಿಯಂ ಪ್ಯಾಕೇಜೇ ಕೊಟ್ವಿ. ಇದು ನಮ್ಮದು 26 ಚದರ ಆಗಿರೋದ್ರಿಂದ 48 to 50 ಲ್ಯಾಕ್ ರುಪೀಸ್ ನಮ್ಮದು ಅಗ್ರಿಮೆಂಟ್ ಆಗಿತ್ತು. ಬಟ್ ಆಮೇಲೆ ಅವ್ರು ಅಡಿಷನಲ್ ಆಗಿ ಏನಾದರೂ ಪೇಮೆಂಟ್ ಮಾಡಿದ್ರೆ ನೋಡ್ಕೊಂಡು ಮಾಡಿದ್ದೇವೆ ಸರ್. ಓಕೆ, ಸೂಪರ್. ಇಲ್ಲಿ ಬಂದರೆ ಇಲ್ಲೊಂದು ಹ್ಯಾಂಡ್ ವಾಶ್ ಮಾಡೋದು ಇದೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಇದು ಹೌದು ಸರ್, ಕಲರೇ ತುಂಬ ಚೆನ್ನಾಗಿದೆ. ಇದು ನಿಮಗೆ ವುಡ್ಡಲ್ಲೇ ಮಾಡಿರೋದು ಸರ್. ಇದು ಮೇಲ್ಗಡೆ ಮಾರ್ಬಲ್ ಸೀಟ್ ನಿಮಗೆ ಆಗಿದೆ. ಓಕೆ, ಇದು ಇಂಟೀರಿಯರ್ ಮಾಡಬೇಕಾದ್ರೆ ಅವ್ರು ಡಿಸ್ಕಷನ್ ಮಾಡಿ ವುಡ್ಡಲ್ಲೇ ಮಾಡಿಸ್ಕೊಂಡಿದ್ದಾರೆ ಸರ್. ಇದು 2 ರೂಮ್ ಈಗ ನೀವು? ಹಾಂ ಸರ್, ಇಲ್ಲಿ ನಿಮಗೆ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ, 1 ಸ್ಟಡಿ ರೂಮ್ ಬರುತ್ತೆ ಸರ್. ಓಕೆ, ಇದು ಇದು ಮಾಸ್ಟರ್ ಬೆಡ್ರೂಮ್ ಸರ್. ಐ ಥಿಂಕ್ ಇದೇ ಕುಬೇರ ಮೂಲೆ ಆದ್ರಿಂದ ಇದೇ ಮಾಸ್ಟರ್ ರೂಮ್ ಇರುತ್ತೆ, ಇಲ್ಲ ಕೆಳಗಡೆ ಇರುತ್ತೆ? ಕೆಳಗಡೆ ಇರುತ್ತೆ ಸರ್. ಇದು ಸೇಮ್ ಕೆಳಗಡೆ ಏನು ಬಂದಿದೆಲ್ಲ ಸರ್ 14x16 ಅಷ್ಟೇ ನಿಮಗೆ ಇದು ಬೆಡ್ರೂಮ್ ಬಂದಿದೆ ಸರ್. ಇದು ಅದೇ ರೀತಿ ನಿಮಗೆ ಬಾತ್ರೂಮ್ ಕೂಡ ಇದೆ. ಇದು ಸೇಮ್ 5 × ನಿಮಗೆ 10. ಕೆಳಗಡೆ ಏನಿದೆ ಅದೇ ನಿಮಗೆ ಸೇಮ್ ಆಸ್ ಬಂದಿದೆ ಸರ್. ಇದು ನೀವು 3D ಕೊಡುವಾಗ ಈ ತರ ಇಂಟೀರಿಯರ್ ಸೇರಿಸಿ 3D ಕೊಡ್ತೀರಾ ಹೇಗೆ ಸರ್? ಅದು ರಿಕ್ವೈರ್ಮೆಂಟ್ ಕ್ಲೈಂಟ್ ಯಾವ ತರ ಇರುತ್ತೋ ಅದ್ರ ಮೇಲೆ ಕಾಲ್ ತಗೊಳ್ತೀವಿ ಸರ್. ಅಂದ್ರೆ ಇಂಟೀರಿಯರ್ ಏನ ಮಾಡ್ತಾರೆ, ಕೆಲವೊಬ್ರು ಅವರು ಸಿವಿಲ್ ವರ್ಕ್ ಮುಗಿದ ಮೇಲೆ ಪ್ಲಾಸ್ಟ್ರಿಂಗ್ ಬಂದಿರ್ತಾರಲ್ಲ ಸರ್, ಪ್ಲಾಸ್ಟ್ರಿಂಗ್ ಬಂದಾಗ ಸ್ವಲ್ಪ ಇಂಟೀರಿಯರ್ ಏನೋ ಚೇಂಜಸ್ ಅವ್ರು ಏನಾದ್ರು ಆಲ್ಟ್ರೇಷನ್ ಏನಾದ್ರು ಇರುತ್ತೆ, ಮುಂಚೆನೆ ಕೊಡಿ ಅಂತಂದ್ರೆ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಒಂದು 3D ವಾಕ್ ಥ್ರೂ ವಿಡಿಯೋ ಕೊಟ್ಟಿರ್ತೇವೆ ಸರ್. ಅದ್ರ ಪ್ರಕಾರನೇ ಎಕ್ಸಿಕ್ಯೂಷನ್ ಮಾಡ್ತೀವಿ. ಓಕೆ, ಇದು ಪಕ್ಕದಲ್ಲಿರೋದು ಸ್ಟಡಿ ರೂಮ್? ಹೌದು ಸರ್, ಇನ್ನು ಪಕ್ಕದಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟಡಿ ರೂಮ್ ಬರ್ತಾ ಇದೆ. ಇದು ಇವಾಗ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಇರುತ್ತಲ್ಲ ಸರ್, ಅದಕ್ಕೋಸ್ಕರ ಇದು ನಿಮಗೆ ಸ್ಟಡಿ ರೂಮ್. ಇಲ್ಲೂ ಅಟ್ಯಾಚ್ ಇದೆಯಾ? ಹಾಂ ಸರ್, ಇದೆ. ನೋಡಿ, ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಸರ್. ಈಗ ಟೈಲ್ಸ್ ಗಳನ್ನ ನಾರ್ಮಲಿ ಎಲ್ಲ ಅರ್ಧಕ್ಕೆ ಹಾಕ್ತಾರೆ, ನೀವು ಕಂಪ್ಲೀಟ್ ಮೇಲ್ ತನಕನೂ ಟೈಲ್ಸ್ ಕವರ್ ಮಾಡಿದಿರಲ್ಲ? ಹೌದು ಸರ್, ಫುಲ್ 10 ಫೀಟ್ ಕೂಡ ನಿಮಗೆ ಟೈಲ್ಸ್ ಕವರ್. ಏನಕ್ಕೆ ಅದು ಹಂಗೆ ಮಾಡೋದು ಸರ್? ಅದು ನಿಮ್ಗೆ ಈಗ 7 ಫೀಟ್ ನಾವು ಟೈಲ್ಸ್ ಹಾಕ್ತಿವಿ ಅನ್ಕೊಡಿ, ಬಾತ್ರೂಮ್ ಅಲ್ಲಿ ಸಮ್ ಟೈಮ್ ಮೇಲ್ಗಡೆ ಲೀಕೇಜ್ ಆಯ್ತು ಮತ್ತೊಂದಾಯ್ತು ಏನೋ ಆದಾಗ ನಿಮ್ಗೆ ಪೇಂಟ್ ಮಾಡಕ್ ಆಗ್ತಾ ಇರಲ್ಲ, ಅದು ಹಾಗೆ ಪೆಂಡಿಂಗ್ ಉಳ್ಕೊಂಡ್ಬಿಡುತ್ತೆ. ಬಿಡು ಮಾಡೋಣ ಅಲ್ಲಿ ಯಾರು ನೋಡ್ತಾ ಇದಾರೆ, ಬಿಡು ಮಾಡೋಣ ಅಲ್ಲಿ ಯಾರು ನೋಡ್ತಾರೆ ಅನ್ನೋ ತರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಅದು ಕಾನ್ಸೆಪ್ಟೇ ಬೇಡ, ಫುಲ್ 10 ಫೀಟ್ ನಾವು ಕವರ್ ಮಾಡೋಣ ಅಂದ್ರೆ ಪ್ರತಿ ಪ್ಯಾಕೇಜ್ ನಾವು 10 ಫೀಟೇ ಕೊಡ್ತಾ ಇದ್ದೀವಿ ಸರ್ ಟೈಲ್ಸ್. ಈ ಟೈಲ್ಸ್ ಗಳದ್ದು ಅಥವಾ ಮಾರ್ಬಲ್ಸ್ ಗಳದ್ದು ಕಲರ್ಸ್ ಎಲ್ಲ ಇರುತ್ತಲ್ಲ, ಅದು ನಿಮ್ ಪ್ಯಾಕೇಜ್ ಅಲ್ಲಿ ನೀವೇನ್ ಒಂದ್ ರೇಟ್ ಕೊಟ್ಟಿರ್ತೀರಾ, ಅದಕ್ಕೆ ಅನುಗುಣವಾಗಿ ಏನಾದ್ರು ಕಲರ್ಸ್ ಅಲ್ಲಿ ಏನಾದ್ರು ಬದಲಾವಣೆ ಆದಾಗ ಹೆಚ್ಚು ಕಮ್ಮಿ ಆದ್ರೆ ಅದನ್ನ ನಾವು ಬೇರೆ ಮಾಡ್ಕೊಡ್ಬೇಕಾ ಹೆಂಗೆ ಸರ್? ಅಂದ್ರೆ ಟೈಲ್ಸ್ ಅಲ್ಲಿ ನಾವು ಇಷ್ಟು ಅಮೌಂಟ್ ಅಂತ ಕೊಟ್ಟಿರ್ತೀವಿ ಸರ್ ಅವ್ರಿಗೆ ಮುಂಚೆ. ಇವಾಗ ಯಾವ ತರ ಅಂತಂದ್ರೆ, ಇವಾಗ ನಿಮ್ಗೆ ಟೈಲ್ಸ್ ತಗೊಂತಾ ಇದ್ರೆ ಅಂದ್ರೆ ನಾವು ಫ್ಲೋರಿಂಗ್ ಟೈಲ್ಸ್ ಬಂದ್ಬಿಟ್ಟು 75 ರೂಪೀಸ್ ಮೀಡಿಯಂ ಪ್ಯಾಕೇಜ್ ಅಲ್ಲಿ ಕೊಟ್ಟಿರ್ತೀವಿ. ಅವ್ರಿಗೆ ಸೆಲೆಕ್ಷನ್ ನಾವು ಒಂದ್ 2 ಶಾಪಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಮಗೆ 110 ಏನಾದ್ರು ಲೈಕ್ ಆಯ್ದ್ರೆ ಒಂದು 80 ರೂಪೀಸ್ ಏನಾದ್ರು ಮೇಲೆ 10 ರೂಪೀಸ್ ಅವ್ರು ಪೇ ಮಾಡ್ಬೇಕಾಗುತ್ತೆ. ಅಲ್ಲಿ ಏನಾದ್ರು 50 ರೂಪೀಸ್ ಲೈಕ್ ಆದ್ರೆ ನಾವು 25 ರೂಪೀಸ್ ಮೈನಸ್ ಮಾಡ್ಕೊಡು ಅವ್ರಿಗೆ ರೆಡ್ಯೂಸ್ ಮಾಡಿ ಕೊಡ್ತಾ ಇದ್ದೀವಿ. ರೆಡ್ಯೂಸ್ ಮಾಡ್ಕೊಡ್ತೀರಾ? ಇದು ಎಷ್ಟು ದಿನ ತಗೊಂಡಿದ್ರಿ ಸರ್? ಎಷ್ಟು ತಿಂಗಳಾಯ್ತು ಸರ್? ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ 9 ಮಂತ್ ಅಲ್ಲಿ ಕಂಪ್ಲೀಟ್ ಮಾಡಿದೆ ಸರ್. ಅವ್ರ ಇಂಟೀರಿಯರ್ಗೆ ಒಂದು 1 ಮಂತ್ ತಗೊಂಡಿದ್ದಾರೆ ಸರ್. ಎಷ್ಟು 10 ಮಂತ್ಸ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಓಕೆ. ಈಗ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋ ಮುಂಚೆ ಸಾಯಿಲ್ ಟೆಸ್ಟ್ ಮಾಡಬೇಕು, ಕೆಲವೊಂದು ಪ್ರೊಸೀಜರ್ಗಳಿರುತ್ತೆ. ಇವಾಗಂತೂ ತುಂಬಾ ಸ್ಟ್ರಿಕ್ಟ್ ಆಗಿದೆ, ಇದಿಷ್ಟೇ ಜಾಗ ಬಿಡಬೇಕು, ಅದನ್ನೆಲ್ಲ ನೀವೇ ಹ್ಯಾಂಡಲ್ ಮಾಡ್ತೀರಾ? ಸರ್ ಹೌದು ಸರ್, ಪ್ರತಿಯೊಂದನ್ನು ಫಸ್ಟ್ ನಾವು ಅವ್ರು ಬಂದ ಕ್ಲೈಂಟ್ ನಮ್ಮ ಹತ್ರ ರಿಕ್ವೈರ್ಮೆಂಟ್ ಫಸ್ಟ್ಗೆ ಬಂದಾಗ ಅವ್ರ ಸೈಟ್ ಮೆಜರ್ಮೆಂಟ್ ಏನಿದೆ, ಯಾವ ಏರಿಯಾ ಇದೆ ಅಂತ ಕೇಳ್ಕೊಂಡು ಫಸ್ಟ್ ಅವ್ರಿಗೆ ಒಂದು ಬೇಸಿಕ್ ಪ್ಲಾನಿಂಗ್ ರೆಡಿ ಮಾಡ್ತೀವಿ ಸರ್. ಪ್ಲಾನಿಂಗ್ ಆದ ತಕ್ಷಣ ಅವ್ರ ಸೈಟ್ ವಿಸಿಟ್ ಮಾಡಿ, ಸೈಟ್ ರೋಡ್ ಲೆವೆಲ್ ಇದೆನಾ ಇಲ್ಲ ರೋಡ್ ಡೌನ್ ಅಲ್ಲಿ ಇದೆನಾ, ಸಾಯಿಲ್ ಕಂಡೀಷನ್ ಏನಿದೆ ಅದೆಲ್ಲ ಓಕೆ ಆಗಿ ಚೆಕ್ ಮಾಡಿದಾದ್ಮೇಲೆ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಹೌದು ಸರ್. ಓಕೆ, ಇದು ಟಿವಿ ಯೂನಿಟ್ ಸರ್? ಹೌದು, ಅದೇ ಸಣ್ಣ ಒಂದು ಟಿವಿ ಯೂನಿಟ್ ಕೂಡ ಬಂದಿದೆ ಇಲ್ಲಿ. ಓಕೆ, ಇಲ್ಲೂ ಒಂದು ಟಿವಿ ಹಾಕೋಬಹುದು, ಕೆಳಗಡೆನೂ ಒಂದು ಹಾಕೋಬಹುದಲ್ವಾ? ಇಲ್ಲಿ ಬಂದ್ರೆ ಇನ್ನೊಂದು ರೂಮ್ ಇದೆ. ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಈ ಕಲರ್ ಕಾಂಬಿನೇಷನ್ ಒಂಥರ ಚೆನ್ನಾಗಿದೆ. ಇಲ್ಲಿ ಕೆಳಗಡೆ ಮಾರ್ಬಲ್ಸ್ ಇರಬಹುದು, ಇಂಟೀರಿಯರ್ ಸೂಪರ್ ಆಗಿದೆ. ಎಲ್ಲ ನಮ್ಮ ಇಂಜಿನಿಯರ್ ಕೊಟ್ಟಿದ್ದಾರೆ ಸರ್. ಎಲ್ಲ ಇವರೇ ಮೆಟೀರಿಯಲ್ ತರಿಸ್ಬಿಟ್ಟು ನಮ್ಮ ಇಂಜಿನಿಯರ್ ಮಾಡಿಸಿರೋದು. ಏನೋ ಬಿಲ್ಡಿಂಗ್ ಸ್ಟಾರ್ಟ್ ಆದ ಕೂಡಲೇ ಒಂದು ಮನೆ ಒಂದು ವಾಟ್ಸ್ಆಪ್ ಗ್ರೂಪ್ ಅಂತ ಮಾಡ್ತೀರಾ? ಹೌದು, ಅದರಲ್ಲೇನೋ ಅಪ್ಡೇಟ್ ಮಾಡ್ತೀರಾ ಅನ್ನೋದನ್ನ ಕೇಳ್ಪಟ್ಟಿದೆ. ಏನದು? ಈಗ ಒಂದು ಬಿಲ್ಡಿಂಗ್ ನಿಮ್ದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಅಂದ್ಕೊಳ್ಳಿ, ಪ್ರತಿ ಒಂದನ್ನು ಬೇಸಿಕ್ ಇಂದ ಹಿಡಿದು ಅಲ್ಲಿ ನಿಮ್ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗುತ್ತೆ. ನಿಮ್ದು ಡ್ರಾಯಿಂಗ್ಸ್ ಡಿಪಾರ್ಟ್ಮೆಂಟ್ ಇರ್ತಾರೆ ಆ ಗ್ರೂಪಲ್ಲಿ, ಮೆಟೀರಿಯಲ್ ಡಿಪಾರ್ಟ್ಮೆಂಟ್ ಇರ್ತಾರೆ, ನಿಮಗೆ ಇಂಜಿನಿಯರ್ ಸೈಟ್ ಇಂಜಿನಿಯರ್ ಇರ್ತಾರೆ, ಸೈಟ್ ಆಪರೇಷನ್ ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರೆ, ನಾವು ಕೂಡ ಇರ್ತೀವಿ. ಪ್ರತಿಯೊಬ್ಬರು ನಿಮಗೆ ಡೈಲಿ ನಿಮ್ಮ ಬಿಲ್ಡಿಂಗ್ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ ಸರ್. ಏನೇನು ಕೆಲಸ ಆಗ್ತಿದೆ, ಇವತ್ತು ಎಷ್ಟು ಜನ ಲೇಬರ್ ಬಂದಿದ್ದಾರೆ, ಇವತ್ತು ಏನು ವರ್ಕ್ ಮುಗಿಯುತ್ತೆ, ಸಂಜೆ ಅಷ್ಟೊತ್ತಿಗೆ ಏನು ವರ್ಕ್ ಫಿನಿಶಿಂಗ್ ಮಾಡ್ತಾ ಇದ್ದೀವಿ, ಅದನ್ನ ಎವ್ರಿ ಡೇ ಎಲ್ಲ ಅಪ್ಡೇಟ್ ಬರ್ತಾ ಇರೋದಕ್ಕೆ ಹಂಗೆ ಫಿನಿಶಿಂಗ್ ಚೆನ್ನಾಗಿ. ಈಗ ನೀವು ನಮ್ಮ ಕೆಳಗಡೆ ಒಂದು ಆಫರ್ ಕೊಟ್ರಿ? ಹೌದು ಸರ್. ಸೊ ಈ ಸಲ ಏನಾದರೂ ಡಿಸ್ಕೌಂಟ್ ಇರುತ್ತಾ ಅಥವಾ ಆಫರ್ ಮಾತ್ರ ಇದೆಯಾ ಸರ್? ಒನ್ಲಿ ಆಫರ್ಸ್ ಮಾತ್ರ ಸರ್, ಯಾವುದೇ ರೀತಿ ಡಿಸ್ಕೌಂಟ್ ಇಲ್ಲ ಸರ್. ಈಗ ನೀವು ಪ್ರೀಮಿಯಂ ಪ್ಯಾಕೇಜ್ ಬಂದ್ಬಿಟ್ಟು ನಮ್ಮಲ್ಲಿ 2150 ಇವಾಗ ಪ್ರೆಸೆಂಟ್ ನಾವು ಮಾಡ್ತಾ ಇದ್ದೀವಿ. ನಿಮಗೆ ಇದು ಒನ್ಲಿ ಆಫರ್ ಬಂದ್ಬಿಟ್ಟು ನಿಮಗೆ ದಸರಾ
ಇಂದ ನಿಮ್ಗೆ ಅಪ್ ಟು ದೀಪಾವಳಿವರೆಗೂ ಮಾತ್ರ ಸರ್. ಬೇಸಿಕ್, ಪ್ರೀಮಿಯಮ್ಮು, ಬೇಸಿಕ್, ಮೀಡಿಯಮ್, ಪ್ರೀಮಿಯಂ ಅಂತ 3 ತರ ಪ್ಯಾಕೇಜ್ ಇದೆ ನಮ್ಮಲ್ಲಿ. ಈಗ ನಾವು ನಿಮ್ಗೆ ಆಫರ್ ಕೊಡ್ತಾ ಇರೋದು ಮೀಡಿಯಂ ಮತ್ತೆ ಪ್ರೀಮಿಯಂ ಅಲ್ಲಿ ಕೊಡ್ತಾ ಇರೋದು. ಮೀಡಿಯಂ ಅಲ್ಲಿ ಬಂದ್ಬಿಟ್ಟು ನಿಮಗೆ ಸೋಲಾರ್ ವಾಟರ್ ನಿಮಗೆ 2 ಅಥವಾ 300 ಲೀಟರ್ ನಿಮಗೆ ಸೋಲಾರ್ ಇದನ್ನ ಕೊಡ್ತಾ ಇದೀವಿ. ನಿಮಗೆ ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಹೋದ್ರೆ 2150 ಇರುತ್ತೆ ನಮ್ದು ರೇಟ್ ಬಂದ್ಬಿಟ್ಟು. ನಿಮಗೆ ಅಲ್ಲಿ 1 kg ನಾವು ಬೆಳ್ಳಿ ಕೂಡ ನಿಮಗೆ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಆಫರ್ ತರ ನಿಮಗೆ ಪ್ರೊವಿಷನ್ ಮಾಡ್ತಾ ಇದೀವಿ. ಇದು ಸರ್ ಇದು ಅಟ್ಯಾಚ್ ಬಾತ್ರೂಮ್ ಸರ್. ಇದು ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಅದೇ ರೀತಿ ನಿಮಗೆ ವಾಕಿಂಗ್ ವಾರ್ಡ್ರೋಬ್ ಕೂಡ ಬಂದಿದೆ ಸರ್. ಇಲ್ಲಿ ನಿಮಗೆ ಜಸ್ಟ್ ಸ್ಮಾಲ್ ಆಗಿ ಒಂದು ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ಅವೇನಾದ್ರೂ ಐಟಮ್ಸ್ ಥಿಂಗ್ಸ್ ಏನಾದ್ರು ಇಟ್ಕೊಳ್ಳೋಕೆ ಅದಕ್ಕೋಸ್ಕರ ನಿಮಗೆ ಮೇಕಪ್ ಥಿಂಗ್ಸ್ ಹೊರಗಡೆ ಈಗ ಕೂತ್ಕೊಳ್ಳೋಕೆ ಅಥವಾ ಪಾರ್ಟಿ ಮಾಡೋದಕ್ಕೆ ಒಂದು ಸ್ಪೇಸ್ ಅನ್ನ ಇಟ್ಟಿದ್ದೀರಾ? ಹೌದು ಸರ್. ನಿಮಗೆ ಇದು ನಿಮಗೆ ಬಾಲ್ಕನಿ ಕೂಡ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಸರ್ ನಿಮಗೆ ಇದು ಬಾಲ್ಕನಿ. ಓಕೆನಾ? ಎಸ್. ವಾ, ನೋಡಿ ಇಲ್ಲಿ ಬಂದರೆ ಆರಾಮಾಗಿ ಕೂತ್ಕೋಬಹುದು. ಕೆಲವರಿಗೆ ಇರುತ್ತೆ ಸಂಜೆ ಬೆಳಿಗ್ಗೆ ಆದ್ರೆ ಪೇಪರ್ ಓದೋದು, ಸಂಜೆ ಕೂತ್ಕೊಳ್ಳೋದು, ಈ ಥರ ಎಲ್ಲ ಇರುತ್ತೆ. ಅವರಿಗೆ ಒಂಥರ ಚೆನ್ನಾಗಿರುವಂಥ ಸ್ಪೇಸ್ ಇದು. ಇದು ಕೂಡ ಟಫ್ ಅಂಡ್ ಗ್ಲಾಸ್ ಅಲ್ಲ? ಇದು ಟಫ್ ಅಂಡ್ ಗ್ಲಾಸ್ ಸರ್. ಇದು ಏನಾಗಲ್ಲ, ಇದು ವೇಟ್ ತಡ್ಕೊಳ್ಳುತ್ತೆ ಸರ್, ಏನು ತೊಂದರೆ ಇಲ್ಲ. ಓಕೆ. 9 to 10 months ಅಲ್ಲಿ ಇದನ್ನ ಮುಗಿಸಿದಿರಾ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಸರ್. ಯಾಕಂದ್ರೆ ತುಂಬಾ ಕೆಲಸ ಆಗಿದೆ, ಇದು ಸಿಕ್ಕಾಪಟ್ಟೆ ಕೆಲಸ ಆಗಿದೆ. ಇಲ್ಲ ಸರ್, 9 month ಅಲ್ಲಿ ಆಲ್ಮೋಸ್ಟ್ ನಾವು ಹ್ಯಾಂಡ್ ಓವರ್ ಕೊಟ್ಟಿದ್ವಿ. ಅವ್ರ ಇಂಟೀರಿಯರ್ಗೆ 1.5 month ತಗೊಂಡಿದ್ದಾರೆ. ಆಲ್ಮೋಸ್ಟ್ 10 month ಅಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಈಗ ನೀವು ಹೇಳಿದ್ದು ಮೇಲ್ಗಡೆ ನಾನೊಂದು ಫ್ರೀ ಆಗಿ ಮಾಡ್ಕೊಟ್ಟಿದ್ದೆ. ಹೌದು ಸರ್. ಈಗ ನಾನು ಅದನ್ನು ನೋಡ್ಬೇಕು ಅನ್ಕೊಂತೀನಿ. ಸೊ ಮೇಲ್ಗಡೆ ಹೋಗೋಣ. ಸೊ ಸೇಮ್ ಅಲ್ಲಿ ಏನ್ ಸ್ಟೇರ್ ಕೇಸ್ ನಾವು ಕೆಳಗಡೆ ನೋಡಿದ್ವಿ ಅದೇ ತರ ಸ್ಟೇರ್ಸ್ ಇಲ್ಲೂ ಕೂಡ ಇದೆ ಅಲ್ವಾ? ಸರ್ ಅದೇ ತರ ಇದೆ. ಇದೆಲ್ಲ ಕಂಪ್ಲೀಟ್ ವುಡ್ ಇದು? ಸರ್ ಎಲ್ಲ ನಿಮ್ಗೆ ಕಂಪ್ಲೀಟ್ ಟೀ ವುಡ್ ಎಲ್ಲ ಇದು ಇರಲ್ಲ ನಿಮ್ಮ ಪ್ಯಾಕೇಜ್ ಅಲ್ಲಿ ಸರ್? ಇದು ಟೀ ನಮ್ಮಲ್ಲಿ ಹುಡ್ ಇದಿರುತ್ತೆ ಸರ್, SS ರೈಲಿಂಗ್ ಇರುತ್ತೆ. ಅವ್ರು ಹುಡ್ ಬೇಕಂದ್ಬಿಟ್ಟು ಮುಂಚೆನೆ ಅಗ್ರಿಮೆಂಟ್ ಅಲ್ಲಿ ಮಾತಾಡ್ಕೊಂಡಿದೀವಿ ಸರ್. ಅದ್ರ ಮೇಲ್ಗಡೆ ಅವ್ರಿಗೆ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಬಟ್ ಟೀ ಕುಡ್ಡಿನ ಅವ್ರು ಸಪ್ರೇಟ್ ಆಗಿ ಅಮೌಂಟ್ ಪೇಮೆಂಟ್ ಮಾಡಿದ್ದಾರೆ ಸರ್. ಈ ಬಿಲ್ ಅದನ್ನ ನೀವು ಲೆಸ್ ಮಾಡಿ ಅದನ್ನ ಲೆಸ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ. ಇಲ್ಲಿ 2 ಕಿಟಕಿ ಇಟ್ಟಿದ್ದೀರಲ್ಲ? ಹೌದು ಸರ್, ವೆಂಟಿಲೇಷನ್ ಪರ್ಪಸ್ ಸರ್ ನಿಮಗೆ. ಓಕೆ, ಯಾವ್ದೇ ರೀತಿ ನಿಮಗೆ ಬೆಳಕು ಅಲ್ಲಿ ನಾಳೆ ಏನಾದ್ರು ಪೈನ ಕರೆಂಟ್ ಇಲ್ಲದೆ ನೀವು ಒಳಗಡೆ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಯಾವ್ದೇ ರೀತಿ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂದ್ಬಿಟ್ಟು ಮಾಡ್ಕೊಟ್ಟಿದೆ ಸರ್. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಈ ಲೈಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಎಸ್, ಬನ್ನಿ ಸರ್ ಮೇಲ್ಗಡೆ ಹೋಗೋಣ. ಈಗ ಮನೆ ಅಂತ ಹೇಳಿದ್ರೆ ಸರ್, ಈ ವೈರಿಂಗ್ ಇರ್ಬೋದು ಅಥವಾ ಈ ಪ್ಲಂಬಿಂಗ್ ವರ್ಕ್ ಇರ್ಬೋದು, ಇದೆಲ್ಲ ನಿಮ್ಮ ಕನ್ಸ್ಟ್ರಕ್ಷನ್ ಅಲ್ಲೇ ಬರೋದಾ ಅಥವಾ ಅದನ್ನ ಸಪ್ರೇಟ್ ಆಗಿ? ಸಪ್ರೇಟ್ ಅಂತ ಯಾವುದಿಲ್ಲ ಸರ್ ನಮ್ಮಲ್ಲಿ. ನಿಮ್ದೇ ಇದು? ಪ್ರತಿ ಒಂದು ನಮ್ದೇ ಸರ್. ಇದೆಲ್ಲ ಸಪ್ರೇಟ್ ನಾವು ಯಾವ್ದು ಕೊಡ್ತಾ ಇಲ್ಲ. ಓಕೆನಾ? ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿದಿರ ಸರ್. ಅದನ್ನೆಲ್ಲ ಕರೆಕ್ಟ್ ಆಗಿ ಇಟ್ಟಿದ್ದಾರೆ. ಯಾಕಂದ್ರೆ ಒಂದೊಂದು ಸರ್ ಮೇನ್ ಅಂದ್ರೆ ಮನೆಯಲ್ಲಿ ಎಲೆಕ್ಟ್ರಿಕಲ್ ಪ್ಲಂಬಿಂಗು ತುಂಬಾ ಚೆನ್ನಾಗಿರ್ಬೇಕು ಸರ್. ಮೇನ್ ಕಂಪ್ಲೇಂಟ್ ಬರೋದು ಅದರಿಂದ. ಅವೆರಡು ಕೆಲಸ ನೀಟ್ ಆಗಿತ್ತು ಅಂದ್ರೆ ಆಲ್ಮೋಸ್ಟ್ ಒಂದು 70% ಮನೆ ಕ್ಲೀನ್ ಆಗಿದ್ದಂಗೆ ಸರ್. ಯಾಕಂದ್ರೆ ಎಲ್ಲಾದ್ರೂ ಪ್ಲಂಬಿಂಗ್ ಲೀಕೇಜ್ ಆಗುತ್ತೆ, ಇಲ್ಲ ಕರೆಂಟಿಂಗ್ ಏನಾದ್ರು ಪ್ರಾಬ್ಲಮ್ ಆಗುತ್ತೆ, ಅದನ್ನ ಮೇನ್ ಆಗಿ ವರ್ಕ್ ಮಾಡೋಂಥದ್ದು ಸರ್. ಅದಕ್ಕೆ ನಮ್ಮ ವರ್ಕರ್ಸ್ ಎಲ್ಲ ನೀಟಾಗಿ ನಿಂತ್ಕೊಂಡು ಇಂಜಿನಿಯರ್ಸ್ ಎಲ್ಲ ಪ್ಲಾನಿಂಗ್ ಮಾಡಿಬಿಟ್ಟೆ ಮಾಡ್ತಾರೆ ಸರ್. ಈಗ ರೂಮ್ ಅನ್ನ ತೋರ್ಸೋಣ ಸರ್, ನಮ್ಗೆ ಆ ರೂಮ್ ಅನ್ನು ತೋರಿಸಿ. ಯಾಕಂದ್ರೆ ಅದನ್ನ ನೋಡ್ಲೇಬೇಕು. ನೋಡಿ, ಈ ಮನೆಗೆ ಇವರು ಈ ಒಂದು ರೂಮ್ ಅನ್ನ ಕಂಪ್ಲೀಟ್ ಆಗಿ ಫ್ರೀ ಆಗಿ ಮಾಡ್ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯ್ತು. ಎಸ್. ಈ ಸುಮ್ಮನೆ ಮಾಡಿದ್ದ ಸರ್ ಅಥವಾ ಓನರ್ ಕೇಳಿದ್ರೆ ಹೆಂಗೆ ಸರ್? ಅಂದ್ರೆ ಓನರು ಅವರು ಸ್ವಲ್ಪ ಶಾಂತ ಸ್ವಭಾವ ಬರುತ್ತೆ ಸರ್ ಇದು ಮನೆ. ಯಾವ ತರ ಅಂದ್ರೆ ಒಂಥರ ಬುದ್ಧ ತರ ಅವರು ಓನರ್. ಅವ್ರಿಗೆ ಏನಾದ್ರು ನಾವು ಸ್ಪೆಷಲ್ ಆಗಿ ಕೊಡ್ಬೇಕು. ಇದುವರೆಗೂ ಕಂಪ್ಲೀಟ್ ನಾವು ಈ ಬಿಲ್ಡಿಂಗ್ ಮಾಡಿದೇವಲ್ಲ ಸರ್, ಒಂದು ಮಾತು ಕೂಡ ನಮ್ಮ ಇಂಜಿನಿಯರ್ಗಾಗ್ಲಿ, ಯಾರಿಗೆ ಆಗ್ಲಿ, ಎಂಪ್ಲಾಯೀಸ್ಗಾಗ್ಲಿ, ಲೇಬರ್ ಪ್ರತಿಯೊಬ್ರು ಕೂಡ ಅವ್ರನ್ನ ಇಷ್ಟಪಡ್ತಾರೆ ಸರ್. ಇಷ್ಟಪಟ್ಟಿಲ್ಲದೆ ಅಂತ ವ್ಯಕ್ತಿನೇ ಇಲ್ಲ ಅವ್ರನ್ನ. ಓಕೆನಾ? ಅದಕ್ಕೋಸ್ಕರ ಅವರಿಗೆ ಒಂದ್ ಏನಾದ್ರು ನಮ್ಗೆ ಕೊಡ್ಬೇಕು, ಮಾಡೋಣ ಅಂದ್ಬಿಟ್ಟು ನಮ್ ರಿಸ್ಕ್ ತಗೊಂಡು ಇದು ಮಾಡ್ಕೊಟ್ಟಿರೋದು ಸರ್ ಅವರಿಗೆ. ಕೆಲವೊಂದ್ ಕಡೆ ಅವರು ಸ್ವಲ್ಪ ಮುತ್ಸದಿತನದಲ್ಲಿ ಕೆಲಸ ಮಾಡಿಸಿದಾರೆ ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದ್ ಕಡೆ ಕಡಿಮೆ ಖರ್ಚನ್ನು ಮಾಡಿದ್ದಾರೆ, ಕೆಲವೊಂದ್ ಕಡೆ ಜಾಸ್ತಿ ಖರ್ಚನ್ನು ಕೂಡ ಮಾಡಿದ್ದಾರೆ. ಹೌದು ಸರ್, ಮನೆ ಅಂದ್ರೆ ಅದು ಬೇಕಾಗುತ್ತೆ. ಹೌದು ಸರ್, ಎಲ್ಲಾ ಕಡೆ ಅವರು ಮನಿನ ಯಾವ್ದು ಲೂಪ್ ಹೋಲ್ಸ್ ಮಾಡ್ಕೊಟ್ಟಿಲ್ಲ ಸರ್. ಅವರು ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಕವರ್ ಮಾಡ್ಕೊಟ್ಟು. ಈಗ ಒಂದ್ ಮನೆ ಅಂತ ಹೇಳಿದ್ರೆ ಈಗ ಬಟ್ಟೆ ಒಣಸುವಂತ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸರ್. ಹೌದು ಸರ್, ಇದು ನೀವು ಮಾಡ್ಕೊಡ್ತೀರಾ? ನಾವೇನೋ ಎಕ್ಸ್ಟ್ರಾ ಮಾಡಿಸ್ಕೋಬೇಕಾಗುತ್ತೆ? ಇಲ್ಲ, ಟೀ ಆಂಗಲ್ ಎಲ್ಲ ನಮ್ಮ ಪ್ಯಾಕೇಜ್ ಅಲ್ಲಿ ನಿಮಗೆ ಫ್ರೀ ಕಾಸ್ಟ್ ಆಫ್ ಅಲ್ಲೇ ಬರ್ತಾ ಇದೆ ಸರ್. ಫ್ರೀ ಆಗ್ಬೋದು, ಫ್ರೀ ಕಾಸ್ಟ್ ಆಫ್ ಅಲ್ಲೇ ಕೊಡ್ತಾ ಇದ್ದೀವಿ. ಮೇಲ್ಗಡೆ ಸರ್ ನಿಮ್ಗೆ ಮೇಲ್ಗಡೆ ಬಂದ್ಬಿಟ್ಟು ನಿಮ್ಗೆ ಟ್ಯಾಂಕ್ ರೂಮ್ ಬಂದಿದೆ ಅಲ್ಲ ಸರ್ ಮೇಲ್ಗಡೆ. ಅದೇ ರೀತಿ ಮೇಲ್ಗಡೆ ಸಿಂಟೆಕ್ಸ್ ಕೊಟ್ಟಿದ್ದೀವಿ. ಆ ಸಿಂಟೆಕ್ಸ್ ನಿಮ್ಗೆ ಪಕ್ಕದಲ್ಲೇ ಸೋಲಾರ್ ಇದು ಬಂದಿದೆ. ನಿಮ್ಗೆ ಲ್ಯಾಡಿಂಗ್ ಮಾತ್ರ ಕೊಟ್ಟಿದ್ದೀವಿ ಸರ್. ಎಸ್ 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 ಎಸ್. ಟೋಟಲ್ ಒಂದು 48 lakh ಅಲ್ಲಿ ಇದು ಮುಗ್ದಿದೆ ಸರ್. 48 to 50 lakh ಅಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ಅವರಿಗೆ ಇಂಟೀರಿಯರ್ ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು 65 ತನಕ ಆಗಿದೆ ಸರ್. ಆಗಿದೆ 65 ಅಂದ್ರೆ ಇಂಟೀರಿಯರ್ ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರವ್ರು ಯಾವ ತರ ಮಾಡಿಸ್ಕೊಂತಾರೆ ಅನ್ನೋದು ಬಿಟ್ಟಿದ್ದು. ಈಗ ಒಂದು ನೀವು ಟಿವಿ ಇದು ಒಂದು ಸರ್, ಈಗ ಸಿಂಪಲ್ ಆಗಿ ಒಂದು ಅಡಿಗೆ ಮನೆ ಮಾಡಿಸ್ಕೊಂತೀರಾ ಅನ್ಕೊಳ್ಳಿ. ಸಿಂಪಲ್ ಆಗಿ ಮಾಡಿಸ್ಕೊಂಡ್ರೆ ಒಂದು 30,000 ಅಲ್ಲಿ ಮುಗಿಬಹುದು. ಅದನ್ನು ಕೂಡ ನಿಮ್ಗೆ 3 lakh ತನಕನೂ ಮಾಡ್ಕೊಡ್ಬೋದು. ಅದಕ್ಕೋಸ್ಕರ ಇಂಟೀರಿಯರ್ ಮೆಟೀರಿಯಲ್ ತರಿಸ್ಕೊಟ್ಬಿಟ್ಟು ನಮ್ಮ ಇಂಜಿನಿಯರ್ ನಿಂತ್ಕೊಂಡ್ಬಿಟ್ಟು ಮಾಡಿದ್ದಾರೆ ಸರ್. ಹಾಗಾಗಿ ಅದರಲ್ಲಿ ಕೂಡ ಇವ್ರಿಗೆ ಮನೆ ಅಮೌಂಟ್ ಸ್ವಲ್ಪ ಸೇವ್ ಆಗಿದೆ ಸರ್. ಸೇವ್ ಆಗಿದೆ, ಖಂಡಿತ.
ನೋಡಿ ವೀಕ್ಷಕರೇ, ಈ ಮನೆಯನ್ನು ನಾನು ಯಾಕೆ ಸ್ಪೆಷಲ್ ಆಗಿ ತೋರಿಸಿದೆ ಅಂತ ಹೇಳಿದ್ರೆ, ನನಗೆ ಇಲ್ಲಿ ಬಂದು ನೋಡಿದಾಗ ನಿಜವಾಗ್ಲೂ ಖುಷಿ ಆಯಿತು. ಅದರಲ್ಲೂ ಒಂದು ಬಜೆಟ್ ಫ್ರೆಂಡ್ಲಿ ಮನೆ ಇದು. ಅವ್ರು ಹೇಳಿದ್ರು ಇದೊಂದು ಮೀಡಿಯಮ್ ಇದರಲ್ಲಿ ನಾವು ಶುರು ಮಾಡಿದ್ವಿ, ಅಂದರೆ ಇದು ಪ್ರೀಮಿಯಂ ಥರ ಬಂದಿದೆ ಇದು ಅಂತ. ಅದು ನಿಜವಾಗ್ಲೂ ಹೌದು. ನೀವು ಈಗೇನು ಹೊರಗಡೆ ಔಟ್ಲುಕ್ ನೋಡ್ತಾ ಇದ್ದೀರಾ, ಅಥವಾ ಒಳಗಡೆ ಇಂಟೀರಿಯರ್ ವರ್ಕ್ ಇರ್ಬೋದು, ಅಥವಾ ಒಳಗಡೆ ಏನು ಒಂದು ಡಿಸೈನ್ ಅಂತ ನಮಗೇನು ಸ್ಟಾರ್ಟಿಂಗಿಗೆ ಕೊಡ್ತಾರೆ, ಅದೇ ಥರ ಮನೆ ಬಂದ್ರೇ ಅದು ಸುಂದರವಾಗೋದು. ಯಾಕಂದರೆ ನಮ್ಮ ಕನಸು ಪೂರ್ತಿ ಅದರಲ್ಲೇ ಇರುತ್ತೆ. ಅದೇ ಥರ ನೀವು ಬಿಲ್ಡ್ ಕೂಡ ಮಾಡಿದ್ದೀರಾ ಅಂತ ನನಗೆ ಅನ್ಸುತ್ತೆ ಸರ್. ಒಂದು ಒಳ್ಳೆ ಬಜೆಟಲ್ಲಿ ಅವ್ರು ಹೇಳಿರೋ ಟೈಮ್ಗೆ ಕರೆಕ್ಟಾಗಿ ಮಾಡಿಕೊಟ್ಟಿದ್ದೀರಾ. ಯಾಕಂದರೆ ಇದು ಸುಮಾರು ಜನರಿಗೂ ಕೂಡ ಹೆಲ್ಪ್ಫುಲ್ ಆಗಬಹುದು ಅಂತ ನಾನು ಅನ್ಕೊಂತೀನಿ. ಈಗ ಯಾರಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಹೆಂಗೆ ಮಾಡಬೇಕು ಸರ್? ಕಾಲ್ ಮಾಡಿದ್ರೆ ಸಾಕಾಗುತ್ತೆ? ಕಾಲ್ ಮಾಡಿಬಿಟ್ಟು ಆಫೀಸಿಗೆ ವಿಸಿಟ್ ಮಾಡಬೇಕು ಸರ್. ಕಾಲ್ ಮಾಡಿ ಏನಾಗುತ್ತೆ ಅಂದರೆ ಸರ್, ನೀವು ಒಂದ್ಸಲ ನೀವು ಕ್ಲೈಂಟು ಯಾರೇ ಕಾಲ್ ಮಾಡಿದ್ರು ಒಂದ್ಸಲ ಆಫೀಸ್ ವಿಸಿಟ್ ಮಾಡಿ ಅಂತ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಏನಕ್ಕಂದ್ರೆ ಈಗ ನೀವು ಫೋನಲ್ಲಿ ಕಾಲ್ ಮಾಡ್ತೀರಾ, ರಿಕ್ವೈರ್ಮೆಂಟ್ ಹೇಳ್ತೀರಾ, ಅದು ನಮಗೆ ಸೈಟ್ ಮೆಜರ್ಮೆಂಟ್ ನೀವು ಒಂದು ಹೇಳಿರ್ತೀರ, ಇಲ್ಲ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇರುತ್ತೆ ಸಣ್ಣ ಪುಟ್ಟ. ಆಮೇಲೆ ನಿಮ್ಮ ಜೊತೆ ನಾವು ಮಾತಾಡಿದಾಗ ಗೊತ್ತಾಗುತ್ತೆ ಸರ್ ಯಾವ ಥರ ನಾವು ನಿಮ್ದು ಏನಿದೆ ರಿಕ್ವೈರ್ಮೆಂಟು. ಯಾಕಂದರೆ ಯಾವುದೇ ಒಂದು ಮನೆ ಕಟ್ಟೋದಂದರೆ ಸುಮ್ಮನೆ ಇದಲ್ಲ ಸರ್, ಇದು ಒಂದು ದೊಡ್ಡ ಕನಸು ಅಂತ ಇರುತ್ತಲ್ಲ. ಅದಕ್ಕೋಸ್ಕರ ನೀವು ಒಂದ್ಸಲ ಆಫೀಸಿಗೆ ಬಂದು ಕುತ್ಕೊಂಡು ಎದುರುಗಡೆ ಮಾತಾಡಿದಾಗ ನಿಮ್ದು ಏನು ಇದೆ, ನಮ್ಗೆ ಯಾವ ಥರ ನಿಮ್ದು ರಿಕ್ವೈರ್ಮೆಂಟ್ ಇದೆ, ನಾವು ಅದನ್ನ ಯಾವ ಥರ ಮಾಡ್ಬೋದು ಅನ್ನೋ ನಮಗೂ ಒಂದು ಐಡಿಯಾಸ್ ಎಲ್ಲ ಬರುತ್ತೆ. ನಮ್ಮ ಆರ್ಕಿಟೆಕ್ಟ್ ಇರ್ತಾರೆ, ಅವ್ರ ಜೊತೆ ಒಂದು ಸ್ವಲ್ಪ ಕುತ್ಕೊಂಡು ನೀವು ಡಿಸ್ಕಷನ್ ಮಾಡಿದ್ರೆ, ಸರ್ ನನಗೆ ಈ ಥರ ಬೇಕು, ಈ ಥರ ಎಲ್ಲ ಅದನ್ನ ಹೇಳಿದ್ರೆ ಅದೇ ಐಡಿಯಾ ಪ್ರಕಾರ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡೋಕೆ ಈಜಿ ಆಗುತ್ತೆ. ಆಮೇಲೆ ರಿವಿಷನ್ಸ್ ಎಲ್ಲ ಏನೇ ಇದ್ರು ನಾವು ಮಾಡ್ಕೊಡೋದು. ಬೆಂಗಳೂರು ಬಿಟ್ಟು ಬೇರೆ ಎಲ್ಲೆಲ್ಲಿ ಮಾಡ್ತೀವಿ ಸರ್? ಬೆಂಗಳೂರು ಬಿಟ್ಟು ನಾವು ಪ್ರೆಸೆಂಟ್ ಬಂದ್ಬಿಟ್ಟು ಚಿತ್ರದುರ್ಗ ಮಾಡ್ತಿದ್ವಿ ಸರ್, ಶಿವಮೊಗ್ಗ, ದಾವಣಗೆರೆ ಮಾಡ್ತಿದ್ವಿ. ಆಲ್ಮೋಸ್ಟ್ ನಿಮಗೆ ಮೈಸೂರಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ, ಇವಾಗ ಅದು ಕಂಪ್ಲೀಟ್ ಆಗ್ತಾ ಬಂದಿದೆ. ಇನ್ನು ತುಮಕೂರಲ್ಲಿ ಮುಂದಿನ ದಿನದಲ್ಲಿ ನಾವು ಕೂಡ ಅಲ್ಲಿಗೆ ಬರ್ತೀವಿ, ಆ ಮನೆಗಳನ್ನು ತೋರಿಸ್ತೀವಿ ಸರ್. ಇವತ್ತು ಈ ಮನೆಯನ್ನ ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಈ ಮನೆಯ ಮಾಲೀಕರು ಮತ್ತೆ ನಿಮ್ಗೂ ಇಬ್ಬರಿಗೂ ಕೂಡ ನಾವು ತುಂಬಾ ಧನ್ಯವಾದ ಹೇಳ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಈ ವಿಡಿಯೋದಲ್ಲಿ ಒಂದೊಳ್ಳೆ ಬ್ಯೂಟಿಫುಲ್ ಮನೆಯನ್ನು ತೋರಿಸಿದ್ವಿ, ಜೊತೆಗೆ ನಿಮಗೆ ಒಂದೊಳ್ಳೆ ಆಫರ್ ಕೂಡ ಈ ವಿಡಿಯೋದಲ್ಲಿ ಸಿಕ್ತು ಅಂತ ನಾನು ಅನ್ಕೊಂತೀನಿ. ಸೊ ಇದೇ ರೀತಿ ನಿಮಗೆ ಪ್ರತಿದಿನ ಹೆಗ್ಗದ್ದೆಯಲ್ಲಿ ವಿಭಿನ್ನವಾಗಿರುವಂಥ ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ನಿಮಗೇನಾದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ.